Hallelujah. 3 ದಿನ ತರ್ಕೊಡ್ರಿ, ಇವತ್ತು ದಿನ ತರ್ಕೊಡ್ತಾ ಮಾಡ್ತೀನಿ. Hallelujah. ಯಾಕಂದ್ರೆ ಪವಿತ್ರ ಆತ್ಮ ಬಂದಾಗ ಏನಾಗ್ತದೆ ಗೊತ್ತಿಲ್ಲ. ಆಮೇಲೆ ಪವಿತ್ರ ಆತ್ಮ ಒಳ್ಳೆ ಕಾರ್ಯ ಮಾಡುವಾಗಿದೆ. Hallelujah. ಈ ಸಮಯದಲ್ಲಿ ನಾವು ಸಮಯ ವ್ಯರ್ಥ ಮಾಡದೆ ನಮ್ಮ ಮಧ್ಯದಲ್ಲಿ ಇವತ್ತಿನ ಒಂದು ವಾಕ್ಯದ ಸಂದೇಶಕರಾಗಿರುವಂತ ದೇವರ ಸೇವಕರಾಗಿರುವಂತ ಪಾಸ್ಟರ್ ಮನೀಶ್ ಅವರನ್ನು ನಾವು ಚಪ್ಪಾಳೆ ಮೂಲಕವಾಗಿ ನೋಡ್ತಾ Thank you so much. ತುಂಬಾ ಧನ್ಯವಾದಗಳು. बहुत बहुत धन्यवाद पास्टर सिद्धार्थ आपके हॉस्पिटैलिटी के लिए. ಪಾಸ್ಟರ್ ಸಿದ್ಧಾರ್ಥ ಅವರಿಗೆ ನಿಮ್ಮ ಒಂದು ಹಾಸ್ಪಿಟಾಲಿಟಿಗಾಗಿ ಬಹಳ ಧನ್ಯವಾದಗಳು. सारे चर्च के लिए आपके प्रेम, आपके आदर के लिए जो आपने हमें दिया. ಎಲ್ಲ ಸಭೆಯವರು ಮತ್ತು ನೀವು ನಮಗಾಗಿ ಕೊಟ್ಟು ತೋರಿಸುವ ಪ್ರೀತಿಗಾಗಿ. और इसकी सारी महिमा हम प्रभु यीशु मसीह को देते हैं. ಇದೆಲ್ಲ ಮಹಿಮೆ ನಾವು ಯೇಸು ಸ್ವಾಮಿಗೆ ಕೊಡ್ತೇವೆ. क्योंकि अगर कोई सच्चा हकदार है तो केवल प्रभु यीशु मसीह है. ಯಾರಾದರೂ ಈ ಎಲ್ಲ ಮಹಿಮೆಗೆ ಮಾದಕ್ಕೆ ಯೋಗ್ಯತೆ ನಿಜವಾಗಲೂ ಗೌರವ ಉಳ್ಳವರಾಗಿದ್ದಾರೆ ಅಂದ್ರೆ ಅದು ಯೇಸು ಸ್ವಾಮಿ ಆಗಿದ್ದಾನೆ. हालेलुया. हालेलुया. और आज बहुत सारे इमोशंस आज बह गए यहाँ पर. ಇಲ್ಲಿ ಇವತ್ತು ಬಹಳ ಒಂದು ಇಮೋಷನ್ಸ್ ಏನಪ್ಪ ಹಾರ್ದೋಯ್ತು. और ऐसा होना जरूरी भी है. ಈ ರೀತಿ ಆಗೋದು ಏನಪ್ಪ ಬಹಳ ಜरूरी ಇದೆ. हालेलुया. हालेलुया. क्योंकि चर्च एक फैमिली है. ಯಾಕಂದ್ರೆ ಸಭೆ ಅನ್ನೋದು ಒಂದು ಕುಟುಂಬ ಇದೆ. हालेलुया. हालेलुया. और हम बहुत सालों से विश्वासी हैं. ನಾವು ಬಹಳ ವರ್ಷಗಳಿಂದ ನಾವೇನಪ್ಪ ವಿಶ್ವಾಸಿಗಳಾಗಿದ್ದೇವೆ. और पास्टर के साथ इस चर्च में, इस मिनिस्ट्री में हम कमिटेड है. ಆ ಪಾಸ್ಟರ್ ಜೊತೆ ಏನಪ್ಪ ಈ ಸೇವೆಯಲ್ಲಿ ಮತ್ತು ಈ ಸಭೆಯಲ್ಲಿ ನಾವು ಜೊತೆ ಏನಪ್ಪ ಒಂದು ಕಮಿಟೆಡ್ ಆಗಿದ್ದೇವೆ. और आज जो मैं आपको बाइबल से सिखाना नहीं, लेकिन हम सब एक साथ सीखना चाहते हैं. ಇವತ್ತು ನಾನು ನಿಮ್ಮನ್ನೇನಪ್ಪ ಬೈಬಲ್ ಆಗಿದ್ದ ನಾನು ಕಲಿಸಂಗಿಲ್ಲ. ಇವತ್ತು ನಾವೆಲ್ಲರೂ ಕೂಡಿ ಕಲಿಯುವರಾಗಿದ್ದೇವೆ. मैं सीखने से ज्यादा सिखाने से ज्यादा सीखना पसंद करता हूँ. ನಾನೇನಪ್ಪ ಟೀಚ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಕಲಿಯುವಂತವನಾಗಿದ್ದೇನೆ. और आज जो हम सब सीखने वाले हैं, ಇವತ್ತು ನಾವೇನೆಲ್ಲ ನಾವು ಕಲಿಲಿಕ್ಕಿದ್ದೇವೋ वो एक कलीसिया के विषय में है. ಅದು ಏನಪ್ಪ ಒಂದು ಸಭೆಯ ಒಂದು ವಿಷಯವಾಗಿದೆ. बहुत ध्यान पूर्वक सुनिएगा. ನಾವು ಏನಪ್ಪ ಬಹಳ ಮನಸ್ಸಿಟ್ಟು ಕೇಳಬೇಕು. कलीसिया का मकसद क्या है इस पृथ्वी के ऊपर. ಯಾಕಂದ್ರೆ ಒಂದು ಈ ಭೂಲೋಕದಲ್ಲಿ ಸಭೆಯ ಒಂದು ಏನಂದ್ರೆ ಒಂದು ಉದ್ದೇಶ ಏನಾಗಿದೆ ಎಂಬುದಾಗಿ. क्यों परमेश्वर ने आपका उद्धार होने के बाद में आपको स्वर्ग में नहीं लेकर गया. ಯಾಕಂದ್ರೆ ದೇವರು ಯಾಕೆ ನಿಮ್ಮ ರಕ್ಷಣೆ ಆದ್ಮೇಲೆ ದೇವರು ನಿಮ್ಮ ಪರಲೋಕಕ್ಕೆ ಯಾಕೆ ತೆಗೆದುಕೊಂಡು ಹೋಗಿಲ್ಲ. लेकिन क्यों आपके उद्धार के बाद परमेश्वर ने आपको इस पृथ्वी के ऊपर रखा है. ಯಾಕೆ ದೇವರು ನಿಮ್ಮ ರಕ್ಷಣೆ ಆದ್ಮೇಲೆ ಕೂಡ ದೇವರು ಈ ಪಟ್ಟಣದ ಈ ಒಂದು ಭೂಮಿ ಮೇಲೆ ಯಾಕೆ ಇಟ್ಟಾನ. और क्यों परमेश्वर ने आपको और मुझे चर्च कलीसिया कहा है. ಯಾಕೆಂದ್ರೆ ದೇವರು ಯಾಕೆ ನಿಮಗೆ ಮತ್ತು ನಮಗೆ ಏನಪ್ಪ ಅಂದ್ರೆ ದೇವರು ಆ ಒಂದು ಚರ್ಚ್ ಎಂಬುದಾಗಿ ಹೇಳಿದ್ದಾನೆ. तो आज चर्च के विषय में हम बहुत सारी बातें हम सीखेंगे. ಇವತ್ತು ಸಭೆಯ ವಿಷಯದಲ್ಲಿ ನಾವು ಬಹಳ ಒಂದು ವಿಷಯಗಳನ್ನು ಕಲಿಲಿಕ್ಕಿದ್ದೇವೆ. हालेलुया. हालेलुया. तो बाइबल के मुताबिक ಆದ್ರೆ ಬೈಬಲ್ ಹೇಳ್ತದೆ कलीसिया एक चर्च एक बिल्डिंग नहीं है. ಆ ಸಭೆ ಅನ್ನುವುದು ಬೈಬಲ್ ಪ್ರಕಾರ ನೋಡುವಾಗ ಸಭೆ ಅನ್ನುವುದು ಒಂದು ಬಿಲ್ಡಿಂಗ್ ಅಲ್ಲ, ಒಂದು ಕಟ್ಟಡ ಅಲ್ಲ. कोई आमीन बोलेगा. चर्च एक बिल्डिंग इमारत नहीं है. ಸಭೆ ಒಂದು ಬಿಲ್ಡಿಂಗ್ ಇಲ್ಲ, ಒಂದು ಕಟ್ಟಡ ಇಲ್ಲ. चर्च एक बिल्डिंग नहीं है जिसके ऊपर एक क्रॉस लगा है. ಸಭೆ ಒಂದು ಬಿಲ್ಡಿಂಗ್ ಅಲ್ಲ, ಅದ್ರ ಮೇಲೆ ಕ್ರಾಸ್ ಹಾಕೈತಿ. लेकिन बाइबल के आधार पे ಬೈಬಲ್ ಒಂದು ಅನುಸಾರವಾಗಿ चर्च को कलीसिया कहा गया है. ಸಭೆಗೆ ಒಂದೇನಪ್ಪ ಅಂದ್ರೆ ಒಂದು ಚರ್ಚ್ಗೆ ಸಭೆ ಅನ್ನೋದಾಗಿದೆ. जो पवित्र लोग यीशु पे विश्वास करते हैं, चुने गए हैं, उनको चर्च बोला गया है. ಯಾರು ಪವಿತ್ರರಾಗಿದ್ದು ಕರೆಯಲ್ಪಟ್ಟಿದ್ದಾರೋ ಅವ್ರು ಯಾರನ್ನು ಆರಿಸಿಕೊಂಡಿದ್ದಾರೆ ಅವರಿಗೆ ನಾವೇನಪ್ಪ ಅಂದ್ರೆ ಸಭೆ ಎಂಬುದನ್ನು ನಾವು ಕರೀತೇವೆ. आप और मैं मिलकर चर्च बनते हैं. ನೀವು ಮತ್ತು ನಾವು ಕೂಡಿ ಒಂದು ಸಭೆ ಆಗ್ತೇವೆ. और बाइबल में 120 बार चर्च का इस्तेमाल किया गया, शब्द का इस्तेमाल किया. ನಾವು ಬೈಬಲ್ ಅಲ್ಲಿ ನೋಡುವಾಗ ಏನಪ್ಪ ಅಂದ್ರೆ 120 ಸಲ ಸಭೆ ಎಂಬುದಾಗಿ ಹೇಳಲ್ಪಟ್ಟಿದೆ. 120 times the word church is mentioned in the New Testament. ಯಾಕೆಂದ್ರೆ ನೋಡ್ತೇವೆ ಏನಪ್ಪ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ 120 ಸಲ ಚರ್ಚ್ ಎಂಬುವಂತ ಪದ ಅಲ್ಲಿ ಬಳಸಲ್ಪಟ್ಟಿದೆ. अगर 120 बार चर्च का उल्लेख किया गया है, इसका मतलब कितना जरूरी है चर्च को समझना. ಅದಕ್ಕೆ ಯಾಕಂದ್ರೆ 120 ಸಲ ದೇವರು ಏನಪ್ಪ ಅಂದ್ರೆ ಸಭೆ ಅನ್ನುವಂತ ಒಂದು ಉಚ್ಚಾರ ಬೈಬಲ್ ಬರೆಯಲ್ಪಟ್ಟಿದ್ದಾರೆ. ನಾವು
ತಿಳ್ಕೋಬೇಕು ಸಭೆ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ. हालेलुया 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 हालेलुया. न्यू टेस्टमेंट के अंदर 32 16 18 में ನಾವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಬರೆದ ಸುವಾರ್ತೆ 16 18ರಲ್ಲಿ यीशु ने कहा ಯೇಸು ಹೇಳಿದ, मैं अपनी कलीसिया को बनाऊंगा ನಾನು ನನ್ನ ಸಭೆಯನ್ನು ಕಟ್ಟುವೆನು, और अधोलोक के फाटक उसके ऊपर प्रबल नहीं होंगे. ಪಾತಾಳದ ಬಲವು ಅದನ್ನು ಸೋಲಿಸಲಾರದು. बड़े ध्यान से सुनिए. ಬಹಳ ಲಕ್ಷ್ಯವಾಗಿ ಕೇಳಿಸ್ಕೊಳ್ರಿ. इस पृथ्वी के ऊपर जो सबसे ताकतवर चीज है, ಈ ಒಂದು ಭೂಲೋಕದಲ್ಲಿ ಎಂತ ಒಂದು ದೊಡ್ಡ ಶಕ್ತಿಶಾಲಿ ಏನಿದೆ वो गवर्नमेंट नहीं है, ಅದು ಸರ್ಕಾರ ಅಲ್ಲ, पॉलिटिकल लीडर नहीं है, ಅದು ಏನಂದ್ರೆ ಒಂದು ಯಾವುದೇ ಒಂದು ಸರ್ಕಾರ ಒಂದು ನಾಯಕಗಳಲ್ಲ. लेकिन सबसे पावरफुल चीज जो इस पृथ्वी के ऊपर है, ಈ ಒಂದು ಭೂಲೋಕದಲ್ಲಿ ಒಂದು ಎಲ್ಲ ಒಂದು ದೊಡ್ಡ ಶಕ್ತಿಶಾಲಿ ಒಂದು ಶಕ್ತಿ ಏನಂದ್ರೆ, और वो है यीशु मसीह की कलीसिया. ಅದು ಅದು ಯೇಸುವಿನ ಒಂದು ಸಭೆ ಆಗಿದೆ. आपको आमीन कहना चाहिए. ನೀವು ಆಮೆನ್ ಹೇಳಬೇಕು. पृथ्वी पे सबसे ताकतवर चीज है यीशु मसीह की कलीसिया. ಆ ಭೂಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಶಕ್ತಿಶಾಲಿಯಾಗಿದೆ ಅದು ಯೇಸುವಿನ ಒಂದು ಸಭೆ ಆಗಿದೆ. हालेलुया 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 हालेलुया. चर्च में बहुत सामर्थ है, ಯಾಕಂದ್ರೆ ಸಭೆಯಲ್ಲಿ ಬಹಳ ಶಕ್ತಿ ಇದೆ. और परमेश्वर ने आपको और मुझे कलीसिया करके बुलाया है. ಯಾಕಂದ್ರೆ ದೇವರು ನಿಮ್ಮನ್ನ ನಮ್ಮನ್ನ ಕೂಡಿಸಿ ಒಂದು ಸಭೆಯ ಮೇಲಾಗಿ ಹೇಳಿದ್ದಾನೆ. तो शुरू करने के पहले ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ मैं आपको बताना चाहता हूँ कि कलीसिया क्या है. ನಾನು ಏನಪ್ಪ ಅಂದ್ರೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾನು ಹೇಳ್ತೀನಿ ಸಭೆ ಅಂದ್ರೆ ಏನು ಎಂಬುದಾಗಿ. देखिए हमारा शरीर जो है वो अलग अलग अंगों से बना हुआ है. ಯಾಕಂದ್ರೆ ನಮ್ಮ ಒಂದು ಶರೀರ ಏನಿದೆ ಅದು ಬೇರೆ ಬೇರೆ ಪಾರ್ಟ್ಗಳಿಂದ ಮಾಡಲ್ಪಟ್ಟಿದೆ. एक देह के अंदर अलग अलग अंग है. ಯಾಕಂದ್ರೆ ಒಂದು ದೇಹದಲ್ಲಿ ಅದು ಬೇರೆ ಬೇರೆ ಆಗಿರುವಂತ ಒಂದು ಒಂದು ಅಂಗ ಇದೆ. बाइबल कहता है, ಬೈಬಲ್ ಹೇಳ್ತದೆ कि यीशु मसीह कलीसिया का सर है. ಯಾಕಂದ್ರೆ ಬೈಬಲ್ ಹೇಳ್ತದೆ ಯೇಸು ಸ್ವಾಮಿ ಸಭೆಯ ಒಂದು ತಲೆ ಆಗಿದ್ದಾನೆ. और आप और मैं यीशु मसीह की देह है. ನೀವು ಮತ್ತು ನಾವು ಏನಾಗಿದ್ದೇವೆ, ಯೇಸುವಿನ ಒಂದು ಅಂಗಾಂಗಗಳಾಗಿದ್ದೇವೆ. बाइबल कहता है, ಬೈಬಲ್ ಹೇಳ್ತದೆ पत्नी का सर उसका पति है. ಬೈಬಲ್ ಹೇಳ್ತಾರೆ ಒಂದು ಹೆಂಡತಿಯ ಒಂದು ತಲೆ ಆಕೆ ಗಂಡ ಆಗಿದ್ದಾನೆ. मनुष्य का आदमी का सर यीशु मसीह है. ಒಂದು ಪುರುಷನ ಒಂದು ತಲೆ ಯೇಸು ಸ್ವಾಮಿ ಆಗಿದ್ದಾರೆ. यीशु का सर परमेश्वर पिता है. ಯೇಸುವಿನ ಒಂದು ತಲೆ ತಂದೆಯ ದೇವರಾಗಿದ್ದಾರೆ. और हम सबको एक परिवार कहा गया है. ನಮ್ಮೆಲ್ಲರಿಗೂ ಕೂಡ ಒಂದೇ ಒಂದು ಪರಿವಾರ ಎಂಬುದಾಗಿ ಹೇಳಲ್ಪಟ್ಟಿದೆ. अब मैं आपको एक उदाहरण देना चाहता हूँ. ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ये उदाहरण बहुत बहुत आपको आशीष देगा. ಈ ಒಂದು ಉದಾಹರಣೆ ನಿಮಗೆಲ್ಲರಿಗೂ ಬಹಳ ಒಂದು ಆಶೀರ್ವಾದ ಅನಿಸ್ತದೆ. पास्टर के पीछे सभी लोग बोलिए, मैं कलीसिया का अंग हूँ. ಹೇಳ್ರಿ, ನಾನು ಸಭೆಯ ಅಂಗವಾಗಿದ್ದೇನೆ. एक बार कहेंगे, ನಾನು ಸಭೆಯ ಅಂಗವಾಗಿದ್ದೇನೆ. हालेलुया हालेलुया. जब शरीर के अंदर ನಮ್ಮ ಸಭೆಯ ನಮ್ಮ ಒಂದು ಶರೀರದಲ್ಲಿ हमारे किसी भाग में जब हमको दर्द होता है, ನಮ್ಮ ಒಂದು ಶರೀರದಲ್ಲಿ ಯಾವುದೇ ಒಂದು ಭಾಗದಲ್ಲಿ ನಮಗೆ ನೋವು ಆಗ್ತದಲ್ರಿ, तो हमारा पूरा शरीर को इफेक्ट होता है. ನಮ್ಮ ಒಂದು ಪೂರ್ತಿ ಶರೀರಕ್ಕೆ ಅದು ಇಫೆಕ್ಟ್ ಆಗ್ತದ. हालेलुया हालेलुया. जब शरीर के अंदर कोई भी दर्द होता है, ಈ ಒಂದು ಶರೀರದಲ್ಲಿ ಏನೆಲ್ಲ ನೋವುಗಳಾಗ್ತಾವೋ तो पूरे बॉडी को उसका असर मालूम पड़ता है. ಯಾಕಂದ್ರೆ ಇಡೀ ಶರೀರಕ್ಕೆ ಗೊತ್ತಾಗ್ತದ ಅಲ್ಲಿ ನೋವಾಗುತ್ತದೆ ಎಂಬುದಾಗಿ. अब आप कितने वैल्यूबल है चर्च के अंदर. ನೀವು ತಿಳ್ಕೊಳ್ಳಿ, ಈ ಸಭೆಯಲ್ಲಿ ನೀವು ಎಷ್ಟು ಪ್ರಾಮುಖ್ಯವಾಗಿದ್ದೀರಿ. मैं विश्वास करता हूँ ನಾನು ನಂಬ್ತೇನೆ आप हर चर्च में ग्रो नहीं होगे. ನೀವು ಎಲ್ಲಾ ಸಭೆಗಳಲ್ಲಿ ಹೋಗಿ ಬೆಳಗಿಲ್ಲ. कोई आमीन बोले. आप वही चर्च में ग्रो होगे जहाँ पर परमेश्वर ने आपको रखा है. ನೀವು ಯಾವ ಸಭೆಯಲ್ಲಿ ದೇವರು ನಿಂತಿದ್ದಾರೋ ಅದೇ ಸಭೆಯಲ್ಲಿ ನೀವು ಬೆಳಿಬೇಕಂತ ದೇವರು ಬಯಸ್ತಾರ. 5-6 आमीन आया, 15 आमीन आया. आप उसी चर्च में ग्रो होगे जहाँ परमेश्वर ने आपको रखा है. ನೀವು ಯಾವ ನಿಮ್ಗೆ ದೇವರು ಯಾವ ಸಭೆಯಲ್ಲಿ ಇಟ್ಟಿದ್ದಾರೋ ಅದೇ ಸಭೆಯ ಮೇಲೆ ಬೆಳಿಬೇಕಂತ ದೇವರು ಬಯಸ್ತಾನ. जॉन द बैप्टिस्ट ने कहा, ಯೋಹಾನ್ ಹೇಳ್ದ, हर वो पौधा जो मेरे पिता ने नहीं लगाया है वो उखाड़ के फेंक दिया जाएगा. ನನ್ನ ತಂದೆ ನಡೆದಿರುವಂತಹ ಗಿಡಗಳನ್ನ ನಾನು ಅದನ್ನ ತೆಗೆದು ಹಾಕ್ತೇನೆ ಎಂಬುದಾಗಿ. हालेलुया हालेलुया. हर वो चीज जो परमेश्वर ने नहीं रोपा है वो उखाड़ के फेंक दिया जाएगा. ಯಾಕಂದ್ರೆ ನನ್ನ ತಂದೆ ಯಾವ ಗಿಡವನ್ನು ನೆಡುವುದಿಲ್ಲವೋ ಆ ಗಿಡ ಏನಪ್ಪ ಅಂದ್ರೆ ಅದು ಕೀಳಲ್ಪಡುತ್ತದೆ. लेकिन भजन संहिता 90 में ಆದ್ರೆ ಕೀರ್ತನೆ 19ರಲ್ಲಿ बाइबल कहता है, ಬೈಬಲ್ ಹೇಳ್ತದೆ, जो यहोवा के भवन में रोपे गए हैं, ಯಾರು ಯೆಹೋವನ ಆಲಯದಲ್ಲಿ ಸಸಿಗಳ ಹಾಗೆ, जो यहोवा के भवन में रोपे गए हैं, ಯಾರು ಯೆಹೋವನ ಆಲಯದಲ್ಲಿ ನಡಲ್ಪಟ್ಟಿದ್ದಾರೋ वो हमेशा लहलहाते रहेंगे. ಅವ್ರು ಯಾವಾಗಲೂ ಏನಪ್ಪ ಅಂದ್ರೆ ಅವರು ದೇವದಾರ ವೃಕ್ಷರಾಗಿ ಅವರು ಬೆಳೀತಾರೆ. और हर मौसम में फल आते रहेंगे. ಅವರು ಪ್ರತಿಯೊಂದು ಮೋಸಮದಲ್ಲಿ ಪ್ರತಿಯೊಂದು
ಒಂದು ಇದರಲ್ಲಿ ಏನಂದ್ರೆ ಅವರು ಏನಂದ್ರೆ ಫಲ ಪಡ್ತಾರೆ. इसी वचन को मैं ऐसा कहना चाहता हूँ, ಈ ವಚನವನ್ನು ಹೀಗೆ ಹೇಳ್ತೇನೆ, जो लोग रिवाइवल मिनिस्ट्रीज में रोपे गए हैं, ಯಾರು ರಿವೈವಲ್ ಸಭೆಯಲ್ಲಿ ಏನಂದ್ರೆ ಅವರು ಬೇರೂರು ಪಟ್ಟಿದ್ದಾರೋ वे फलेंगे फूलेंगे। ಅವ್ರು ಏನಂದ್ರೆ ಬೆಳೀತಾರ ಮತ್ತು ಅಭಿವೃದ್ಧಿ ಆಗ್ತಾರ. फूले होने पर भी आप फल लाते रहेंगे। ನೀವು ಮುದುಕರಾದರೂ ಕೂಡ ನಿಮ್ಮ ಮೂಲಕವಾಗಿ ಆ ಒಂದು ಫಲಗಳು ಬರ್ತಾವ. क्या आप खुश है कि आपको परमेश्वर ने रोपा है? ನಿಮಗ ಸಂತೋಷ ಅನಿಸ್ತಾ ಇದೆಯಾ? ದೇವರು ನಿಮಗೆ ನೆಲೆಗೊಳಿಸಿದ್ದಾನೆ. आंख हमारे शरीर का एक अंग है। ಈ ಒಂದು ಕಣ್ಣು ಅನ್ನುವುದು ನಮ್ಮ ಶರೀರದ ಒಂದು ಭಾಗ ಇದೆ. कान हमारे शरीर का एक अंग है। ಈ ಒಂದು ಕಿವಿ ಅನ್ನುವುದು ನಮ್ಮ ಶರೀರದ ಒಂದು ಅಂಗವಾಗಿದೆ. नाक एक शरीर का अंग है। ಮೂಗು ಅನ್ನುವುದು ಒಂದು ಶರೀರದ ಒಂದು ಅಂಗವಾಗಿದೆ. एक दिन एक आदमी ಒಂದು ದಿನ ಒಬ್ಬ ಮನುಷ್ಯ वो डॉक्टर के पास जाता है ಆ ಡಾಕ್ಟರ್ ಹತ್ರ ಹೋಗ್ತಾನೆ. और डॉक्टर से कहता है, ಡಾಕ್ಟರ್ ಹೇಳ್ತಾನೆ, डॉक्टर मेरी आंखों में तकलीफ है, ಡಾಕ್ಟರ್ ನನ್ನ ಕಣ್ಣಿನಲ್ಲಿ ಏನು ನೋವಿದೆ, मुझे आंख से ठीक दिखाई नहीं देता। ಈ ಒಂದು ಕಣ್ಣಿನಿಂದ ನನಗೆ ಸರಿಯಾಗಿ ಕಾಣಕ್ಕಿಲ್ಲ. तो डॉक्टर से जांचता है ಡಾಕ್ಟರ್ ಅದನ್ನ ಪರೀಕ್ಷೆ ಮಾಡ್ತಾರ. और डॉक्टर कहता है, ಡಾಕ್ಟರ್ ಹೇಳ್ತಾರೆ, आपको चश्मा लगा है, ನಿನಗೆ ಚಶ್ಮಾ ಅಂತೈತಿ, आपको चश्मा पहनना पड़ेगा, ನೀನು ಚಶ್ಮಾ ಹಾಕೋಬೇಕು. क्योंकि आपकी आंखों की रोशनी कम हो गई है। ಯಾಕೆಂದ್ರೆ ನಿನ್ನ ಒಂದು ಕಣ್ಣಿನ ಒಂದು ದೃಷ್ಟಿ ಕಡಿಮೆ ಆಗೈತಿ. तो आंख कहती है, ಆಗ ಹೇಳ್ತದ, वो कहती है, नाक से कहती है, ನಾಲ್ಕ ಕಣ್ಣು ಮೂಗಿಗೆ ಹೇಳ್ತೈತಿ. आंख नाक से कहती है ಈ ಒಂದು ಮೂಗು ಕಣ್ಣಿಗೆ ಹೇಳ್ತದ, कि मेरे को आंख से कम दिखता है, ಯಾಕಂದ್ರೆ ನನಗೆ ಈ ಕಣ್ಣಿನಿಂದ ನನಗೆ ಕಡಿಮೆ ಕಾಣಿಸ್ತದ, मुझे चश्मा पहनने की जरूरत है। ನನಗೆ ಚಶ್ಮಾ ಹಾಕೋಬೇಕು. हालेलुया। ಹಾಲೆಲೂಯಾ. नाक बोलता है, ಮೂಗು ಹೇಳ್ತದ, नाक बोलता है, ಮೂಗು ಹೇಳ್ತೈತಿ, मेरी नाक बहुत प्रेशियस है, ನನ್ನ ಮೂಗು ಬಹಳ ಒಂದು ಅಮೂಲ್ಯವಾಗೈತಿ, मेरी नाक पे कोई चीज बैठ नहीं सकती। ನನ್ನ ಒಂದು ಮೂಗು ಮೇಲೆ ಅದು ಇಡಕ್ಕಾಗಲ್ಲ. और नाक आंख से बोलती है, ಈ ಒಂದು ಮೂಗು ಕಣ್ಣಿಗೆ ಹೇಳ್ತದ, मैं तुझे अपने पर बैठने नहीं दूंगा। ನನ್ನ ಮೇಲೆ ಅದನ್ನು ಕೂಡಕ್ಕೆ ಬಿಡಂಗಿಲ್ಲ. आंख कान के पास जाती है ಈ ಒಂದು ಏನಪ್ಪಂದ್ರೆ ಕಿವಿ ಇದು ಕಣ್ಣು ಕಿವಿ ಕಡೆ ಹೋಗ್ತದೆ. और कान से आंख बोलती है, ಅವ್ರೇನಪ್ಪಂದ್ರೆ ಕಣ್ಣಿಗೆ ಕಿವಿ ಹೇಳ್ತದ, क्या तू चश्मा पकड़ने में मेरी मदद करेगी? ನೀ ಚಶ್ಮಾ ಹಿಡಿದಲ್ಲಿ ಸಹಾಯ ಮಾಡ್ತೀಯಾ? तो कान कहता है, ಕಿವಿ ಹೇಳ್ತದ, मेरे में जितनी ताकत है ನಿನ್ನೊಳಗೆ ಎಷ್ಟು ಶಕ್ತಿ ಐತಿ, तुझे दोनों साइड से पकड़ूंगी। ನನ್ನ ಎರಡು ಕಣ್ಣ ನಾನು ಹಿಡ್ಕೊಂತೀನಿ. तो दोनों तरफ से कान जो है चश्मे को पकड़ा है। ಯಾಕಂದ್ರೆ ಎರಡು ಕಡೆಯಿಂದ ಈ ಒಂದು ಚಶ್ಮಾವನ್ನ ಕಿವಿ ಹಿಡ್ಕೊಂಡವ. और जब चश्मा पहना गया है, ಯಾವಾಗ ಚಶ್ಮಾ ಹಾಕ್ತಲ್ರಿ, ये कान जो है ಈ ಒಂದು ಕಿವಿ ಏನೈತಲ್ರಿ, बहुत ताकत से पकड़ा हुआ है। ಇದು ಬಹಳ ಶಕ್ತಿ ಹಿಡ್ಕೊಂಡ. और कान जो भी इसमें हाथों में दर्द हो रहा है, ಯಾಕಂದ್ರೆ ಕಿವಿಗೆ ನೋವಾಗತ್ತದ. नाक देख रहा है, ಈ ಒಂದು ಮೂಗು ನೋಡಕತ್ತಾರ, नाक कुछ हेल्प नहीं कर रहा, ಈ ಮೂಗು ಏನು ಹೆಲ್ಪ್ ಮಾಡಲಾಗ್ಯಾರ. कान थक जाता है। ಕಿವಿಗೆ ಬೇಸರ ಆಗ್ತದೆ. और जैसे वो आदमी चलता है, ಯಾವಾಗ ನಡೀತಿರ್ತಲ್ಲ, उसका चश्मा गिर जाता है ಅವನು ಒಂದು ಚಶ್ಮಾ ಬಿದ್ದು ಹೋಗ್ತದ. और वो आदमी सीधा नाक के बल गिरता है। ಯಾಕಂದ್ರೆ ಆ ಒಂದು ಮನುಷ್ಯ ಏನಪ್ಪ ಮೂಗಿನಲ್ಲಿ ಬೀಳ್ತಾನ. उसकी सुंदर प्यारी नाक, ಆತರ ಒಂದು ಚೆನ್ನಾಗಿರುವಂತ ಒಂದು ಮೂಗು, जिसके ऊपर उसको बहुत घमंड था, ಅದ್ರ ಮೇಲೆ ಅದಕ್ಕೆ ಬಹಳ ಗರ್ವ ಇತ್ತು. अब वो नाक खराब हो गई। ಆ ಒಂದು ಮೂಗು ಕೆಟ್ಟು ಬಿಡ್ತು. आप समझ रहे हैं? ನೀವು ಅರ್ಥ ಮಾಡ್ಕೊಂಡ್ರ? शरीर के हर एक भाग को जरूरत है। ಯಾಕಂದ್ರೆ ಶರೀರದಲ್ಲಿರುವಂತಹ ಪ್ರತಿಯೊಂದು ಅಂಗಗಳು ಬಹಳ ಪ್ರಾಮುಖ್ಯವಾಗಿದ್ದಾವೆ. नाक को समझ में आ गया? ಮೊದಲ ನಿಮಗೆ ತಿಳುವಳಿಕೆ ಬಂತ? अगर मुझे यहाँ पर रहना है, ನನಗೆ ಇಲ್ಲಿ ಇರಬೇಕು, हर एक को मुझे रिस्पेक्ट करना है। ಯಾಕಂದ್ರೆ ಪ್ರತಿಯೊಬ್ಬರಿಗೆ ನಾನು ಗೌರವಿಸಬೇಕು. कितने लोगों को ये उदाहरण याद रहेगा? ಎಷ್ಟು ಜನರಿಗೆ ಈ ಒಂದು ಎಕ್ಸಾಂಪಲ್ ನೆನಪಿದೆ? और मैं आपसे पूछता हूँ, ನಾನು ನಿಮಗೆ ಕೇಳ್ತೇನೆ, कितने लोग आंख है, ಎಷ್ಟು ಜನ ಕಣ್ಣಿದ್ದೀರಿ, कितने लोग कान है इस चर्च ಎಷ್ಟು में, ಜನ ಕಿವಿ ಇದ್ರಿ ಸಭೆಯಲ್ಲಿ, कितने लोग नाक है? ಎಷ್ಟು ಜನ ಮೂಗಿದ್ದೀರಿ. हम सबको एक दूसरे की जरूरत है। ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. हालेलुया, हालेलुया। तो चर्च जो है, ಸಭೆ ಏನೈತಲ್ರಿ, चर्च क्या है? ಸಭೆ ಏನೈತಿ? चर्च यीशु मसीह की दुल्हन है। ಯಾಕಂದ್ರೆ ಸಭೆ ಯೇಸುವಿನ ಒಂದು ಏನಪ್ಪ ಅಂದ್ರೆ ಮೊದಲ ಗೀತೆ ಆಗಿದೆ. चर्च यीशु मसीह की देह है। ಸಭೆ ಯೇಸುವಿನ ಒಂದು ಶರೀರವಾಗಿದೆ. आप यीशु मसीह की दुल्हन है। ನೀವು ಯೇಸುವಿನ ಒಂದು ಮೊದಲ ಗೀತೆ ಆಗಿದ್ದೀರಿ. आप यीशु
मसीह की दुल्हन है। ನೀವು ಯೇಸು ಸ್ವಾಮಿ ಒಂದು ಮದಲಗಿತ್ತಿಯಾಗಿದ್ದೀರಿ. जब आप एक दूसरे की बुराई करते हैं, ನೀವು ಒಬ್ಬರಿಗೊಬ್ಬರು ಏನಪ್ಪ ಅಂದ್ರೆ ನೀವು ಕೆಟ್ಟತನ ಹೇಳ್ತೀರೋ, तो याद रखें आप यीशु की होने वाली पत्नी के बारे में बात कर रहे हैं। ಯಾಕೆ ನೀವು ಜ್ಞಾಪಕ ಇಟ್ಕೊಳ್ಬೇಕು, ಯೇಸುವಿಗೆ ಮದುವೆ ಆಗುವಂತ ಒಂದು ಕನ್ಯೆಯ ಬಗ್ಗೆ ನೀವು ಮಾತನಾಡಕತ್ತೀರಿ. और यीशु कभी भी अपनी होने वाली पत्नी की बुराई नहीं सुन सकता। ಯೇಸು ಸ್ವಾಮಿ ಯಾವಾಗಲೂ ತನಗೆ ಮದುವೆ ಆಗುತ್ತಿರುವಂತ ಮದುವೆಗಿತ್ತಿ ಬಗ್ಗೆ ಕೆಟ್ಟದನ್ನು ಕೇಳಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. बाइबल कहता है, ಬೈಬಲ್ ಹೇಳ್ತದೆ इफिसियों 5:25 में, ಎಫೆಸ 5:25 हे पतियों, पतियों हस्बैंड लोग, ಗಂಡಂದಿರೇ, हे पतियों, ಏ ಗಂಡಂದಿರೇ, अपनी अपनी पत्नी से प्रेम करो। ನಿಮ್ಮ ನಿಮ್ಮ ಹೆಂಡತಿಯರನ್ನ ಪ್ರೀತಿ ಮಾಡ್ರಿ. निम्मा निम्मा, हालेलुया। बाइबल में ऐसा नहीं लिखा है ಬೈಬಲ್ ಹೆಂಗ್ ಬರ್ದಿಲ್ಲ, पत्नियों से प्रेम करो। बाइबल में ऐसा नहीं लिखा पत्नियों से प्रेम करो। ಬೈಬಲ್ ಹೇಳಿದಪ್ಪ ಹೆಂಡತಿಯರೇ ಪ್ರೀತಿ ಮಾಡ್ರಿ ಎಂಬುದಾಗಿ. बाइबल ऐसा कहता है ಬೈಬಲ್ ಹೇಳ್ತದೆ अपनी अपनी पत्नी से प्रेम करो। ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿ ಮಾಡ್ರಿ. हालेलुया। बाइबल कहता है ಬೈಬಲ್ ಹೇಳ್ತದೆ यीशु ने कलीसिया से इतना प्रेम किया ಯೇಸು ಸ್ವಾಮಿ ಸಭೆಯನ್ನು ಇಷ್ಟು ಪ್ರೀತಿಸಿದ್ರೆ कि उसको साफ करने के लिए, ಅದಕ್ಕೆ ಏನಪ್ಪ ಅಂದ್ರೆ ಸ್ವಚ್ಛ ಮಾಡಲಿಕ್ಕಾಗಿ, वचन के जल से स्नान करने के लिए, ವಾಕ್ಯದ ಮೂಲಕವಾಗಿ ವಾಕ್ಯ ಎಂಬಂತ ನೀರಿನ ಮೂಲಕ ತೊಳಿಲಿಕ್ಕಾಗಿ अपने आप को दे दिया। ತನ್ನನ್ನು ತಾನೇ ಸಮರ್ಪಣೆ ಮಾಡಲ, अपने आप को दे दिया। ತನ್ನನ್ನು ತಾನೇ ಸಮರ್ಪಣೆ ಮಾಡಲ. कलीसिया के अंदर ಈ ಒಂದು ಸಭೆಯ ಒಳಗಡೆ एक दूसरे को देना है। ಒಬ್ಬರಿಗೊಬ್ಬರು ಕೊಡಬೇಕು. पौलुस कहता है ಪೌಲ ಹೇಳ್ತಾನೆ एक दूसरे का भार सह लो ಏಕೆಂದ್ರೆ ಒಬ್ಬರ ಭಾರ ಹೊತ್ತುಕೊಡ್ರಿ. और मसीह की व्यवस्था को पूरी करो। ಯಾಕಂದ್ರೆ ದೇವರು ನಮಗೆ ಯಾವ ಉದ್ದೇಶ ಕರೀತಾರೆ ಆ ಉದ್ದೇಶವನ್ನು ಪೂರೈಸಿರಿ ಎಂಬುದಾಗಿ. कलीसिया के अंदर ಸಭೆಯ ಒಳಗಡೆ हम एक दूसरे को अपने से बेहतर समझे। ಯಾಕಂದ್ರೆ ಸಭೆ ಒಳಗಡೆ ಒಬ್ಬರು ಇನ್ನೊಬ್ಬರಿಗಿಂತ ಶ್ರೇಷ್ಠವಾಗಿ ಎಂಬುದನ್ನು ನೋಡ್ತೇವೆ. यीशु ने कहा ಯೇಸು ಹೇಳ್ದ इससे तुम जाने जाओगे, ನೀವು ಇದರಿಂದ ತಿಳಿದುಕೊಳ್ಳುತ್ತೀರಿ, तुम मेरे लोग हो, ನೀವು ನನ್ನ ಜನರಾಗಿದ್ದೀರಿ, तुम मेरे शिष्य हो, ನೀವು ನನ್ನ ಶಿಷ್ಯರಾಗಿದ್ದೀರಿ, तुम आपस में प्रेम करते हो। ನೀವೇನ್ ಮಾಡಿ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತೀರಿ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. चर्च क्या है? ಸಭೆ ಏನಾಗೈತಿ? बाइबल कहता है ಬೈಬಲ್ ಹೇಳ್ತದೆ इफिसियों की किताब में ಎಫೆಸರ ಪತ್ರಿಕೆಯಲ್ಲಿ उसके 4 अध्याय वचन 12 में 4:12 बाइबल कहता है ಬೈಬಲ್ ಹೇಳ್ತದೆ जब यीशु मसीह स्वर्ग उठा लिया गया, ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಡುವಾಗ स्वर्ग जाने के पहले ಆ ಒಂದು ಪರಲೋಕ ಹೋಗಿದ ಮುಂಚಿತವಾಗಿ यीशु मसीह ने लोगों को वरदान दिए। ಯೇಸು ಸ್ವಾಮಿ ಜನರಿಗೆ ಒಂದು ವರಗಳನ್ನು ಕೊಡ್ತಾರೆ. यीशु ने वरदान दिए। ವರಗಳನ್ನು ಕೊಟ್ಟ. किसी को अपोस्तल बनाया, ಯಾರಿಗಾದ್ರೆ ಕೆಲವು ಜನರಿಗೆ ಏನಪ್ಪ ಅಂದ್ರೆ अपोस्तल, किसी को प्रॉफिट बनाया, ಕೆಲವು ಜನರಿಗೆ ಪ್ರವಾದಿ ಮಾಡ್ದ, ಕೆಲವು ಜನರಿಗೆ ಅಪೊಸ್ತಲ ಮಾಡ್ದ, किसी को इवेंजलिस्ट बनाया, ಕೆಲವು ಜನರಿಗೆ ಸುವಾರ್ತಿಕ ಮಾಡ್ದ, किसी को पास्टर बनाया, ಕೆಲವು ಜನರಿಗೆ ಪಾಸ್ಟರ್ ಮಾಡ್ದ, किसी को टीचर बनाया। ಕೆಲವು ಜನರಿಗೆ ಬೋಧಕರು ಮಾಡ್ದ. 5 तरह की सेवा दी यीशु ने। ಯೇಸು ಸ್ವಾಮಿ 5 ಬಗೆಯ ಸೇವೆಯನ್ನು ಕೊಟ್ಟಿದ್ದಾರೆ. ये सेवा सिर्फ घमंड के लिए नहीं है। ಈ ಸೇವೆ ಏನಪ್ಪಾ ಅಂದ್ರೆ ಒಂದು ಗರ್ವಕ್ಕಾಗಲ್ಲ. 5 प्रकार की जो सेवा है 5 ಬಗೆಯ ಸೇವೆ ಏನಿದಾವಲ್ರಿ कलीसिया के लिए दी गई है, ಅದು ಸಭೆಗಾಗಿ ಕೊಡಲ್ಪಟ್ಟಿದೆ. ताकि कलीसिया के जो संत लोग हैं ಯಾಕಂದ್ರೆ ಕಲಿಸಿರುವಂತ ಎಲ್ಲ ಜನರಿದ್ದಾರಲ್ರಿ, वो परमेश्वर की सेवा के लिए तैयार किए जा सके। ಅವರು ದೇವರ ಒಂದು ಸೇವೆಗಾಗಿ ನಾವು ರೆಡಿ ಆಗ್ಬೇಕು. जोर से आमीन कहे। आप समझ रहे हैं? परमेश्वर ने ये सारी चीजें चर्च को दी है। ದೇವರು ಏನಪ್ಪ ಅಂದ್ರೆ ಎಲ್ಲ ಸಂಗತಿಗಳನ್ನ ಸಭೆ ಕೊಟ್ಟಿದ್ದಾನೆ. हर आदमी यहाँ पर वैल्यूबल है। ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆತನು ಬಹಳ ವ್ಯಾಲ್ಯೂ ಆಗಿದ್ದಾನೆ. वो छोटा बच्चा जो उस बेटी के गोद में है वो भी इम्पोर्टेंट है। ಆ ಒಂದು ಸಣ್ಣ ಮಗಳು ಏನಪ್ಪ ಅಂದ್ರೆ ಮಕ್ಕಳಿಲ್ಲ ಆಕೆ ಕೂಡ ವ್ಯಾಲ್ಯೂ ಇದೆ. हर कोई पास्टर नहीं बन सकता। ಎಲ್ಲರೂ ಪಾಸ್ಟರ್ ಆಗಂಗಿಲ್ಲ. पास्टर इंसान नहीं बनाता, पास्टर परमेश्वर बनाता है। ಪಾಸ್ಟರ್ ಮನುಷ್ಯರು ಮಾಡಂಗಿಲ್ಲ, ಪಾಸ್ಟರ್ ದೇವರು ಮಾಡ್ತಾರ. लेकिन हर एक के ऊपर एक कॉलिंग है। ಯಾಕಂದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಕರೆ ಇದೆ. और कोई पूछेगा पास्टर मेरी कॉलिंग क्या है? ಕೇಳ್ತಾರೆ ನನ್ನ ಕರೆ ಏನಿದೆ ದೇವ್ರೆ? मुझे नहीं पता, ನನಗೆ ಗೊತ್ತಿಲ್ಲ. लेकिन वचन कहता है ಬೈಬಲ್ ಹೇಳ್ತದೆ आप सब पवित्र बुलाहट के लिए बुलाए गए हैं। ನೀವೆಲ್ಲರೂ ಪರಿಶುದ್ಧರಾಗಲಿಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. आपकी बुलाहट पवित्रता के लिए है। ಯಾಕಂದ್ರೆ ನಿಮ್ಮ ಒಂದು ಕರೆ ಪರಿಶುದ್ಧ ಆಗುವುದಕ್ಕಾಗಿದೆ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ. बाइबल कहता है ಬೈಬಲ್ ಹೇಳ್ತದೆ यीशु मसीह अच्छा चरवाह है। ಯೇಸು ಸ್ವಾಮಿ ಒಳ್ಳೆ ಕುರುಬನಾಗಿದ್ದಾರೆ. अच्छा चरवाह ಆತನ ಕುರುಬನು अपने भेड़ों के लिए अपना प्राण दे देता है। ತನ್ನ ಕುರಿಗಳಿಗಾಗಿ ತನ್ನ ಒಂದು ಪ್ರಾಣ ಕೊಡ್ತಾರ. लेकिन जो भाड़े का है,
ಆದ್ರೆ ಯಾರು ಏನಪ್ಪಾ ಅಂದ್ರೆ ಒಂದು ಬಾಡಿಗೆ ಇರ್ತಾರೋ, जो नकली है, ಅವ್ರು ನಕಲಿ ಆಗಿರ್ತಾರೋ, जब वो देखता है कि वुल्फ आ रहा है, ಅವ್ರು ನೋಡ್ತಾರಪ್ಪ ತೋಳಗಳು ಬರಕತ್ತಾವ, तो वो भेड़ों को छोड़ के चला जाता है। ಅವ ಕುರಿ ಬಿಟ್ಟು ಓಡಿ ಹೋಗ್ತಾನ। क्यों छोड़ के चला जाता है? ಯಾಕೆ ಬಿಟ್ಟು ಓಡಿ ಹೋಗ್ತಾನ? क्योंकि वो प्रेम नहीं करता भेड़ों से। ಯಾಕಂದ್ರೆ ಕುರಿಗಳನ್ನ ಪ್ರೀತಿ ಮಾಡಾಗಿಲ್ಲ। एक अच्छा चरवाहा ಒಳ್ಳೆ ಕುರುಬ वो भेड़ों की रक्षा करता है। ಆತನು ತನ್ನ ಕುರಿಗಳನ್ನೇ ಕಾಯ್ತಾನ। बाइबल कहता है, ಬೈಬಲ್ ಹೇಳ್ತದೆ, मैं चरवाहे को मारूंगा, चरवाहे को मारूंगा, पास्टर शेपर्ड को मारूंगा, ನಾನೇನಪ್ಪ ಕುರಿಗಳ ಹೊಡಿತೇನೆ, और भेड़े तितर बितर हो जाएगी। ಅಲ್ಲಿರುವಂತ ಕುರಿಗಳು ಚದುರಿ ಹೋಗ್ತವೆ ಎಂಬುದಾಗಿ, और भेड़े तितर बितर ना हो, ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಅಲ್ಲಿ ಕುರಿಗಳು ಚದುರಬಾರದು ಎಂಬುದಾಗಿ, इसलिए परमेश्वर हर कलीसिया में एक पास्टर को रखता है। ಅದಕ್ಕೋಸ್ಕರವಾಗಿ ಎಲ್ಲಾ ಸಭೆಗಳಲ್ಲಿ ದೇವರು ಒಬ್ಬ ಪಾಸ್ಟರ್ ಇಟ್ಟಿದ್ದಾರೆ। बाइबल के अंदर, ಬೈಬಲ್ ಒಳಗಡೆ यशायाह की किताब में, ಯೆಶಾಯ ಪ್ರವಾದಿ ಗ್ರಂಥದಲ್ಲಿ, यिर्मयाह की किताब में, ಯೆರೆಮೀಯ ಪ್ರವಾದಿ ಗ್ರಂಥದಲ್ಲಿ, यिर्मयाह 3:15 ಯೆರೆಮೀಯ 3:13 आप डाल सकते हैं स्क्रीन के ऊपर। ನೀವು ಸ್ಕ್ರೀನ್ ಮೇಲೆ ಹಾಕಬಹುದು। ಯೆರೆಮೀಯ 3:13 बहुत अच्छा वचन है। ಇದು ಬಹಳ ಒಂದು ಒಳ್ಳೆ ಒಂದು ವಚನ ಇದೆ। यिर्मयाह 3:15 कहता है, ಯೆರೆಮೀಯ 3:13 ಹೇಳ್ತದೆ, परमेश्वर कहता है, ಯೆರೆಮೀಯ ಹೇಳ್ತಾರೆ 3 मैं अपने समान, 3:15 ಹೇಳ್ತದೆ। ओके पहले निकाल दीजिए। मैं तुम्हें अपने मन के अनुकूल चरवाहे दूंगा। बस यस कन्नड़ में ಇದಲ್ಲದೆ हाँ ನನ್ನ ಮನಸ್ಸು ಒಪ್ಪುವ हाँ ಬಾಲಕರನ್ನು ನಿಮಗೆ ದಯಪಾಲಿಸುವೆನು। हाँ वापस एक बार बड़े पास हिंदी में, मैं तुम्हें अपने मन के अनुकूल चरवाहे दूंगा। ओके परमेश्वर कहता है, मैं तुम्हें अपने मन के अनुकूल चरवाहे दूंगा। ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು। रिवाइवल मिनिस्ट्रीज में ಆ ರಿವೈವಲ್ ಸಭೆಯಲ್ಲಿ आप लोगों ने इनको पास्टर नहीं बनाया। ನೀವು ನನಗೆ ಪಾಸ್ಟರ್ ಮಾಡಿಲ್ಲ। पास्टर सिद्धार्थ जो है, ಆ ಸಿದ್ಧಾಂತದಲ್ಲಿ वो परमेश्वर के प्रतिनिधि है। ಅವರು ದೇವರ ಪ್ರತಿನಿಧಿಯಾಗಿದ್ದಾರೆ। आपको देखकर ನಿಮಗೆ ನೋಡಿ परमेश्वर ने इनको चरवाहे का हृदय दिया। ಯಾಕೆಂದ್ರೆ ದೇವರು ನಿಮಗೆ ಏನಪ್ಪಾ ಅಂದ್ರೆ ಆ ಒಂದು ಬಯಸುವಂತ ಹೃದಯ ಕೊಟ್ಟಿದ್ದಾರೆ। पास्टर जो होता है वो यीशु जैसा होता है। ಪಾಸ್ಟರ್ ಇರ್ತಾರೆ ಅಂದ್ರೆ ಅವರು ಯೇಸು ಆಗಿರ್ತಾರೆ। मोसेस एक पास्टर के जैसा था। ಮೋಶೆ ಒಬ್ಬ ಪಾಸ್ಟರ್ ತರ ಇದ್ದ। बाइबल कहता है, ಬೈಬಲ್ ಹೇಳ್ತದೆ, मनुष्य के अंदर मूसा सबसे नम्र इंसान था। ಬೈಬಲ್ ಹೇಳ್ತಾರೆ ಮನುಷ್ಯನಲ್ಲಿ ಅತಿ ನಮ್ರವಾಗಿರುವ ಒಂದು ವ್ಯಕ್ತಿ ಆತನು ಮೋಶೆನಾಗಿದ್ದ। एक दिन, ಒಂದು ದಿನ, ये घर की बात है, ಇದು ಒಂದು ಮನೆ ಮಾತಾಗಿದೆ। मूसा का भाई हारून, ಮೋಶೆಯ ಅಣ್ಣ ಆರೋನನು, मूसा की बहन मरियम, ಮೋಶೆಯ ಅಕ್ಕ ಮರಿಯಂ। और बाइबल कहता है, ಬೈಬಲ್ ಹೇಳ್ತದೆ, हारून और मरियम जो थे मूसा के सामने कुड़कुड़ाने लगे। ಆರೋನ್ ಮತ್ತು ಮರಿಯಂ ಏನ್ ಮಾಡ್ತಾರೆ, ಮೋಶೆ ವಿರುದ್ಧವಾಗಿ ಗುಣಗುಡ್ತಾ ಇದ್ರು। और मूसा को बोल रहे थे, ಮೋಶೆ ಹೇಳ್ತಾ ಇದ್ರು, परमेश्वर केवल मूसा से बात करता है। ಬರೇ ಏನಪ್ಪಾ ಅಂದ್ರೆ ದೇವರು ಮೋಶೆ ಬಗ್ಗೆ ಮಾತನಾಡ್ತಾರೋ, पता है आप लोगों को, ನಿಮ್ಗೆ ಗೊತ್ತಾ? पता है आप लोगों को। ಗೊತ್ತಾ? और बाइबल कहता है, ಬೈಬಲ್ ಹೇಳ್ತದೆ, परमेश्वर ने हारून की और मरियम की बात को सुना। ಯಾಕಂದ್ರೆ ದೇವರು ಆ ಮರಿಯಂ ಮತ್ತು ಆರೋನ ಮಾತು ಕೇಳಿದ್ರು। बहुत ध्यान से सुनिए लीडर्स लोग, ಕೇಳಿಸ್ಕೊಂಡ್ರಿ ಲೀಡರ್ಸ್ ಗಳೇ, परमेश्वर के बच्चे बहुत ध्यान से सुनिए। ದೇವರ ಮಕ್ಕಳೇ ಬಹಳ ಒಂದು ಲಕ್ಷಣ ಕೇಳಿಸ್ಕೊಂಡ್ರಿ। उनकी आलोचना परमेश्वर ने सुनी ಅವರ ಒಂದು ಆಲೋಚನೆ ದೇವರು ಕೇಳ್ದ। और परमेश्वर बोलता है, ದೇವರು ಹೇಳ್ತಾರೆ, क्या तुमको डर नहीं लगा मेरे दास के बारे में बोलने के लिए? ನಿಮಗೆ ಹೆದರಿಕೆ ಆಗಿಲ್ವಾ ನನ್ನ ಸೇವಕರ ಬಗ್ಗೆ ಮಾತನಾಡಲಿಕ್ಕೆ? क्योंकि तुम्हारे बीच में अगर कोई भविष्यवक्ता है, ನಿಮ್ಮ ಒಳಗಡೆ ಯಾರಾದ್ರೂ ಒಂದು ಪ್ರವಾದಿ ಆಗಿದ್ದಾರೆ, तो मैं स्वप्न में दर्शनों से बातें करता हूँ। ಅವರಿಗಾಗಿ ನಾನು ದರ್ಶನದಲ್ಲಿ ಮತ್ತು ಕನಸಿನಲ್ಲಿ ಮಾತನಾಡ್ತೇನೆ। लेकिन मूसा की बात है तो ಆದ್ರೆ ಮೋಶೆ ಮಾತು ಬಂದಾಗ मैं मूसा से आमने सामने बात करता ನಾನು हूँ। ಮೋಶೆನ ಫೇಸ್ ಟು ಫೇಸ್ ಮಾತನಾಡ್ತೇನೆ। हालेलुया। ಹಾಲೆಲೂಯಾ। क्या तुमको डर नहीं लगा? ನಿಮಗೆ ಹೆದರಿಕೆ ಆಗಿಲ್ವಾ? जब हम परमेश्वर के दास के विरोध में कुछ बोलते हैं, ಯಾವಾಗ ನಾವು ದೇವರ ಸೇವಕರ ವಿರುದ್ಧ ಮಾತನಾಡ್ತೀವೋ, अगर दास गलत भी है, ಒಂದು ವೇಳೆ ದಾಸರು ಒಂದು ವೇಳೆ ತಪ್ಪನಾಗಿದ್ರು ಕೂಡ तुम कुछ नहीं बोल सकते। ನೀವೇನು ಹೇಳಕ್ ಹೋಗ್ಬೇಡ್ರಿ। तुम्हारा काम है सिर्फ प्रार्थना करना। ನಿಮ್ಮ ಕೆಲಸ ಬರೀ ಪ್ರಾರ್ಥನೆ ಮಾಡೋದು। परमेश्वर उनका लेखा देगा। ಯಾಕಂದ್ರೆ ದೇವರು ತೋರಿಸ್ತಾನ। कोई आमेन बोले। बाइबल कहता है, ಬೈಬಲ್ ಹೇಳ್ತದೆ, परमेश्वर ने देखा, ದೇವರು ನೋಡ್ದ, परमेश्वर को गुस्सा आया। ದೇವರಿಗೆ ಸಿಟ್ಟು ಬಂತು। और बाइबल कहता है, ಬೈಬಲ್ ಹೇಳ್ತದೆ, मरियम जो थी, ಮಿರಿಯಮ್ ಇರಲ್ರಿ, बाइबल कहता है वो फेयर एंड लवली हो गई। ಯಾಕಂದ್ರೆ ಮಿರಿಯಮ್ ಆಕೆ ಫೇರ್ ಅಂಡ್ ಲವ್ಲಿ ತನಕ ಬೆಳಗಾಗ್ಬಿಟ್ಲು। समझे हम लोग? क्या हो गया मरियम को? ಏನಾಯ್ತು मरियम को
सर से लेके पैर तक कोड़ भर गया। ಯಾಕೆಂದ್ರೆ ಮಿರಿಯಾಮಳಿಗೆ ತಲೆಯಿಂದ ಪಾದವರೆಗೆ ಏನಂದ್ರೆ ಕುಷ್ಠ ರೋಗ ಹತ್ಕೊತು. इसका मतलब ಅದರ ಅರ್ಥ ಏನು ಗೊತ್ತಾ? परमेश्वर का क्रोध मरियम के ऊपर आया। ಅದರ ಅರ್ಥ ಏನು ಗೊತ್ತಿಲ್ಲ, ದೇವರ ಒಂದು ಕೋಪ ಮಿರಿಯಾಮಳ ಮೇಲೆ ಬಂತು. लेकिन आरोन जो था, ಆರೋನ್ಯನ ಇದ್ದಲ್ರಿ, आरोन के ऊपर कोड़ नहीं आया। ಆರೋನ್ಯನ ಮೇಲೆ ಏನಪ್ಪಾ ಅಂದ್ರೆ ಒಂದು ಕುಷ್ಠ ರೋಗ ಬರಲಿಲ್ಲ. Get this revelation church। ಈ ಒಂದು ಪ್ರಕಟಣೆ ತಗೊಂಡ್ರಿ ಸಭೆ. मैंने कहा परमेश्वर से, ನಾನು ದೇವರಿಗೆ, परमेश्वर आरोन ने मरियम ने दोनों ने किया। ನಾನು ದೇವರಿಗೆ, ದೇವರೇ ಮಿರಿಯಾಮಳು ಮತ್ತು ಆರೋನ್ ಇಬ್ರು ಮಾಡ್ಯಾರ. परमेश्वर क्यों तूने मरियम को कोड़ दिया और आरोन को कोड़ नहीं दिया? ಯಾಕೆ ದೇವರು ಮಿರಿಯಾಮಳಿಗೆ ಒಂದು ಕುಷ್ಠ ತೊಂದರೆ ಕೊಟ್ಟ ಆರೋನ್ಯ ಕೊಟ್ಟಿಲ್ಲ? कई बार जब हम बाइबल पढ़ते हैं, ಯಾವಾಗ ನಾವು ಬೈಬಲ್ ಓದುವಾಗ हमारी बुद्धि में समझ नहीं आता। ನಮ್ಮ ಒಂದು ಬುದ್ಧಿನ ತಿಳುವಳಿಕೆ ಆಗಂಗಿಲ್ಲ. पवित्र आत्मा आता है, ಯಾಕಂದ್ರೆ ಯಾವ ಪವಿತ್ರ ಬರ್ತಾನೋ वो चमकाता है। ಆತನು ಪ್ರಕಾಶಿಸ್ತಾನ. क्यों आरोन के ऊपर कोड़ नहीं आया? ಯಾಕೆ ಆರೋನನ ಮೇಲೆ ರೋಗ ಬರಲಿಲ್ಲ? क्यों कोड़ नहीं आया? ಯಾಕೆ ರೋಗ ಬರಲಿಲ್ಲ? क्योंकि आरोन के ऊपर ಯಾಕಂದ್ರೆ ಆರೋನನ ಮೇಲೆ याजक के कपड़े थे। ಯಾಕಂದ್ರೆ ಆ ಒಂದು ಯಾಜಕ ಧರಿಸುವಂತ ಬಟ್ಟೆಗಳಿತ್ತು. आरोन के ऊपर भी कोड़ आ सकता था, ಆರೋನನ ಮೇಲೆ ಕೂಡ ಒಂದು ರೋಗ ಬರಬೇಕಾಗಿತ್ತು. लेकिन आरोन के ऊपर जो परमेश्वर का कॉलिंग था, बुलावा था, ಆರೋನನ ಮೇಲೆ ಇರುವಂತಹ ಒಂದು ದೇವರ ಒಂದು ಕರೆ ಇತ್ತು, ದೇವರ ಉದ್ದೇಶ ಇತ್ತು. उस कॉलिंग ने आरोन को बचा लिया। ಆ ಒಂದು ಕರೆ ಆರೋನನ ಉಳಿಸ್ತು. कई बार हमारी कॉलिंग की वजह से हम बच जाते हैं। ಎಷ್ಟೋ ಸಲ ಏನಪ್ಪ ಅಂದ್ರೆ ನಮ್ಮ ಕರೆಯಲ್ಪಟ್ಟಂತಹ ಒಂದು ಕರೆಯ ಮೇಲೆ ದೇವರ ಶಾಪಕ್ಕೆ ಒಳಗಾಗಿಲ್ಲ. आप समझ रहे हैं? परमेश्वर जिसको बुलाता है, प्रभु उसकी रक्षा करता है। ದೇವರು ಯಾರನ್ನ ಕರೀತಾರೋ ಅವ್ರನ್ನ ದೇವರು ಏನಪ್ಪ ರಕ್ಷಿಸ್ತಾರ. हालेलुया। ಹಾಲೆಲೂಯಾ. लेकिन कुछ अध्याय के बाद में ಆದ್ರೆ ಕೆಲವೊಂದು ಅಧ್ಯಾಯಗಳ ಆದ್ಮೇಲೆ बाइबल कहता है, ಬೈಬಲ್ ಹೇಳ್ತದೆ हारून 123 साल का हो गया है, ಆರೋನನು 133 ವರ್ಷ ಆಯ್ತು. मूसा 120 साल का हो गया है। ಮೋಶೆ 120 ವರ್ಷ ಆಯ್ತು. जब तक मूसा मरेगा नहीं, ಎಲ್ಲಿ ತನಕ ಮೋಶೆ ಸಾಯಂಗಿಲ್ವೋ इस्राएली लोग वचनबद्ध देश में जाएंगे नहीं। ಆ ಒಂದು ವಾಗ್ದಾನ ದೇಶ ಒಳಗಡೆ ಹೋಗಂಗಿಲ್ಲ. और परमेश्वर बोलता है मूसा को, ದೇವರು ಹೇಳ್ತಾನೆ ಮೋಶೆಗೆ, हारून को बुला, ಆರೋನ ಕರೆ, हारून को बुला, ಆರೋನ ಕರೆ, हारून को बोल, ಆರೋನ ಹೇಳು माउंट हॉर में जाएंगे, माउंट हॉर। ನೀನೇನಪ್ಪ ಅಂದ್ರೆ ಮೌಂಟ್ ಹೋರೆಬಿಗೆ ಹೋಗಿ ಎಂಬುದಾಗಿ और बाइबल कहता है, ಬೈಬಲ್ ಹೇಳ್ತಾರಪ್ಪ ಅಂದ್ರೆ परमेश्वर ने बोला मूसेस को, ದೇವರು ಹೇಳಿದ ಮೋಶೆಗೆ, हारून को बोल ಆರೋನಿಗೆ ಹೇಳು अपने कपड़े उतारने के लिए। ನಿನ್ನ ಒಂದು ಬಟ್ಟೆ ಬಿಚ್ಚಲಿಕ್ಕಾಗಿ. जब उसने याजक पद के कपड़े उतार दिए, ಯಾವಾಗ ಅವನಿಗೆ ಕೊಡಲ್ಪಟ್ಟದ ಬಟ್ಟೆ ತೆಗೆದು उस वक्त हारून मर गया। ಆ ಸ್ಥಳದಲ್ಲಿ ಆರೋನನು ಸತ್ತ. ध्यान से सुनिए, ಲಕ್ಷ್ಮಣ ಕೇಳಿಸ್ಕೊಡ್ರಿ. इस मंच के ऊपर ಈ ಒಂದು ಸ್ಟೇಜ್ ಮೇಲೆ माइक लेकर ಮೈಕ್ ತಗೊಂಡು प्रचार करना ದೇವರ ವಾಕ್ಯ ಹೇಳೋದು अच्छी बात है, ಬಹಳ ಚೆನ್ನಾಗಿದೆ. लेकिन जितनी अच्छी बात है, ಎಷ್ಟು ಒಳ್ಳೆ ಮಾತಿದೆಯೋ भयंकर बात है। ಅಷ್ಟೇ ಒಂದು ಭಯಂಕರವಾಗಿದೆ. क्योंकि बाइबल कहता है, ಬೈಬಲ್ ಹೇಳ್ತದೆ परमेश्वर को, ದೇವರಿಗೆ हम जो प्रभु के सेवक है, ನಾವು ದೇವರ ಸೇವಕರಾಗಿದ್ದೇವೆ. अपनी आत्मा की रखवाली के लिए रखा है। ನಿಮ್ಮ ಆತ್ಮನ ರಕ್ಷಣೆಗಾಗಿ ಇಟ್ಟಿದ್ದೇವೆ. हालेलुया। ಹಾಲೆಲೂಯಾ. एक दिन परमेश्वर बोलेगा, ಒಂದಿನ ದೇವರು ಹೇಳ್ತಾರೆ, बेटा तेरे को मैंने पास्टर बनाया था, ಮಗನೇ ನಾನು ನಿನ್ನ ಪಾಸ್ಟರ್ ಮಾಡಿದ್ದೆ, क्या तूने मेरे भेड़ों को खिलाया? ನೀನು ನನ್ನ ಕುರಿಗಳನ್ನು ತಿನ್ನಿಸಿಯಾ? यीशु ने कहा पतरस से, ಯೇಸು ಹೇಳಿದ ಪೇತ್ರನಿಗೆ, पतरस ಪೇತ್ರ क्या तू मुझसे प्रेम करता है? ನೀನು ಪ್ರೀತಿ ಮಾಡ್ತೀಯಾ? मेरे मेमनों को चरा। ನನ್ನ ಒಂದು ಕುರಿಗಳನ್ನು ವಹಿಸು. उसने कहा हाँ पिता करता हूँ। ಪೇತ್ರ ಹೇಳಿದ, ಹೌದು ತಂದೆ ನಾನು ಮಾಡ್ತೇನೆ. दूसरी बार यीशु ने कहा, ಎರಡನೇ ಸಲ ಯೇಸು ಹೇಳಿದ, पतरस क्या तू मुझसे प्रेम करता है? ಪೇತ್ರ ನೀನು ಪ್ರೀತಿ ಮಾಡ್ತೀಯಾ? यीशु ने कहा मेरे भेड़ों को चरा। ಯೇಸು ಹೇಳಿದ, ನನ್ನ ಕುರಿಗಳನ್ನು ವಹಿಸು. तीसरी बार यीशु ने कहा, ಯೇಸು ಮೂರನೇ ಸಲ ಯೇಸು ಹೇಳಿದ, ಪೇತ್ರ क्या तू मुझसे सच्ची में प्रेम करता है? ನೀನು ನಿಜವಾಗಿ ಪ್ರೀತಿ ಮಾಡ್ತೀಯಾ? उसने कहा हाँ प्रभु, ಹೌದು ದೇವರೇ, तू जानता है मैं तुझे कितना प्रेम करता ನಾನು हूँ। ನಿಮಗೆ ತಿಳಿದಿದ್ದೇವೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ. यीशु ने कहा, ಯೇಸು ಹೇಳಿದ, मेरे मेमनों को चरा। ನೀನು ಫಸ್ಟ್ ಏನಪ್ಪ ಅಂದ್ರೆ ಕುರಿಗಳನ್ನು ವಹಿಸು. हम सेवक परमेश्वर से कितना प्रेम करते हैं, ನಾವು ದೇವರ ಸೇವಕರು ದೇವರನ್ನು ಎಷ್ಟು ಪ್ರೀತಿ ಮಾಡ್ತೇವೋ ये बोलने से नहीं होता, ಅದು ಹೇಳಿದ್ರೆ ಆಗಂಗಿಲ್ಲ. कि किस प्रकार हम भेड़ों को खिलाते हैं। ಯಾವ ರೀತಿಯಾಗಿ ಕುರಿಗಳನ್ನ ತಿನ್ನಿಸ್ತೇವೋ. बोले ಹಾಲೆಲೂಯಾ. ಹಾಲೆಲೂಯಾ. यीशु को ऐसे चेले चाहिए ಯೇಸುವಿಗೆ ಇಂಥ ಶಿಷ್ಯರು ಬೇಕು. जो उसके दिल के पीछे है। ಯಾಕೆಂದ್ರೆ ಅವರ ಒಂದು ಹೃದಯದ ಒಂದು ಹಿಂದೆಗಡೆ ಇದ್ದಾರೆ. कई बार चर्च के लोग बोलते हैं, ಬಹಳಷ್ಟು ಸಭೆ ಜನರು ಹೇಳ್ತಾರೆ, हारून और मरियम के समान, हारून और मरियम के समान ಆರೋನ ಮತ್ತು ಮಿರಿಯಾಮಳ ಹಾಗೆ हम भी बनेंगे, हम भी बनेंगे। ನಾವು ಆಗ್ತೇವೆ. लेकिन बिना प्रभु को सुने, ಆದ್ರೆ ದೇವರಿಂದ ಕರೆ ಇಲ್ಲದೆ, बिना प्रभु की कॉलिंग को जाने ದೇವರಿಂದ ಕೇಳದೆ आते हैं।
ಅವ್ರು ಬರ್ತಾರ, यस परमेश्वर इस्तेमाल करता है, ದೇವರು ಉಪಯೋಗಿಸ್ಕೊತಾರ, आपके द्वारा काम करेगा। ನಿಮ್ಮ ಮೂಲಕ ಕೆಲಸ ಮಾಡ್ತಾರ। अगर एक चंगाई हो गई, ಒಂದು ಅದ್ಭುತ ಕಾರ್ಯ ಆಯ್ತು, एक दुष्टात्मा निकल गया, ಒಂದು ದೆವ್ವ ಓಡೋಯ್ತು, भविष्यवाणी हो गई, ಒಂದು ಪ್ರವಾದನೆ ಆಯ್ತು, पास्टर के जैसा हूँ, ನಾನು ಪಾಸ್ಟರ್ ಆಗಿದ್ದೇನೆ, नहीं रे बाबा, ಇಲ್ಲಲ್ಲಪ್ಪ, अभी तो बहुत समय बाकी है, ಇದರಲ್ಲಿ ಬಹಳ ಮುಂದೆ ಹೋಗ್ಬೇಕು, कि सेवा आसान नहीं है। ಯಾಕಂದ್ರೆ ಸೇವೆ ಅನ್ನೋದು ಅಷ್ಟು ಸುಲಭ ಅಲ್ಲ। एक पास्टर हूँ, ನಾನು ಇವರು ಪಾಸ್ಟರ್ ಇದ್ದಾರೆ, पास्टर बाहर से बहुत अच्छे दिखते हैं, ಪಾಸ್ಟರ್ ಹೊರಗಿಂದ ಬಹಳ ಚೆನ್ನಾಗಿ ಕಾಣ್ತಾರೆ, पास्टर बाहर से बहुत अच्छा दिखेगा, ಪಾಸ್ಟರ್ ಹೊರಗಿಂದ ಬಹಳ ಚೆನ್ನಾಗಿ ಕಾಣ್ತಾರೆ, उसके दिल को देखोगे, ನೀವು ಅವ್ರ ಹೃದಯ ನೋಡುವಾಗ आपको घाव मिलेंगे। ನಿಮ್ಗೆ ಗಾಯಗಳು ಸಿಗ್ತಾವ। हालेलुया। पास्टर का काम थैंकलेस काम होता है। ಪಾಸ್ಟರ್ ಕೆಲಸ ಏನು ಗೊತ್ತೇನ್ರಿ? ಕೃತಜ್ಞತೆ ಇಲ್ಲದೆ ಇರ್ತದೆ। पास्टर का जो काम है उसको कोई सराहता नहीं है, ಯಾಕಂದ್ರೆ ಪಾಸ್ಟರ್ ಕೆಲಸ ಇತ್ತಂದ್ರೆ ಅವ್ರಿಗೆ ಯಾರು ಏನಪ್ಪಾ ಅಂದ್ರೆ ಧನ್ಯವಾದ ಹೇಳಂಗಿಲ್ಲ। लेकिन आपको जब परमेश्वर धन्यवाद देगा वो सब देखते रह जाएंगे। ಯಾಕೆ ನೀವು ಯಾವಾಗ ದೇವರಿಗೆ ನೀವು ಧನ್ಯವಾದ ಹೇಳ್ತೀರಿ ಅದನ್ನೆಲ್ಲ ನೋಡ್ತಾರೆ। कितने लोग समझ रहे इस बात को? ಎಷ್ಟು ಜನ ನೀವು ಏನಪ್ಪಾ ಅಂದ್ರೆ ಇವಂದಿದ್ದೀರಿ ಅರ್ಥ ಮಾಡ್ಕೊಳ್ಳಿ। हालेलुया, हालेलुया। बोले मैं यीशु मसीह का चर्च हूँ, ಹೇಳಿ ನಾನು ದೇವರ ಒಂದು ಸಭೆ ಆಗಿದ್ದೇನೆ, बोले मैं यीशु मसीह की कलीसिया हूँ। ನಾನು ಯೇಸುವಿನ ಒಂದು ಸಭೆ ಆಗಿದ್ದೇನೆ। पहला तिमोथी 3:15। ಮೊದಲನೇ ತಿಮೋಥಿ 3:15। पहले हम कन्नड़ा में पढ़ेंगे फिर उसके बाद में हम हिंदी में पढ़ेंगे। ಫಸ್ಟ್ ತಿಮೋಥಿ 3:15 पहला तिमोथी 3:15 one of my favorite verse। ಮೊದಲನೇ ತಿಮೋಥಿ 3:15 yes 1 Timothy 3:15 ಥೆಸಲೋನಿಕಲ್ಲ ತಿಮೋಥಿ 1 Timothy 3:15। ಮೊದಲನೇ ತಿಮೋಥಿ 3:15 ಸ್ವಲ್ಪ ಯಾರು ಪಾಸ್ ಮಾಡ್ತಾರೆ ಯೂಸ್ ಮಾಡ್ಬೇಕು। जब तक वो पढ़ते कन्नड़ा में आप हिंदी में पढ़ लीजिए पास्टर। यदि मेरे आने में देर हो, पौलुस कहता है तिमोथी को, पहले काम कन्नड़ा में पढ़ लेते हैं हम लोग। पहला तिमोथी 3:15 रोज बाइबल पढ़ो। क्या ಓಕೆ आते ಒಂದು ವೇಳೆ हाँ जिसको मिल गया पढ़ लीजिए प्लीज। जो पहले पढ़ेगा प्रभु उसको आशीष देगा। हाँ ಆದರೆ ಒಂದು ವೇಳೆ ನಾನು ತಡ ಮಾಡಿದರು हाँ ದೇವರ ಮನೆಯಲ್ಲಿ ಅಂದರೆ हाँ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ हाँ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ। हाँ ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ। ओके हिंदी में पढ़ेंगे। कि यदि मेरे आने में देर हो, और पौलुस तिमोथी को कहता है ಪೌಲ್ ತಿಮೋಥಿಗೆ ಹೇಳ್ತಾ ಇದ್ದಾನೆ, अगर मुझे आने में देरी होती है ಒಂದು ವೇಳೆ ನಾನು ಬರುವಾಗ ತಡವಾದ್ರು तो तू जान ले तो तू जान ले कि परमेश्वर के घराने में जो जीवते परमेश्वर की कलीसिया है, परमेश्वर के घर में, एक मिनट समझो, परमेश्वर के घर में, परमेश्वर का घर क्या है? ದೇವರ ಮನೆ ಏನಾಗಿದೆ? परमेश्वर का घर क्या है चर्च? परमेश्वर का घर क्या है चर्च? ದೇವರ ಮನೆ ಏನಿದೆ ಸಭೆ? परमेश्वर का घर परमेश्वर की कलीसिया है। ಯಾಕಂದ್ರೆ ದೇವರ ಮನೆ ದೇವರ ಸಭೆ ಆಗಿದೆ। यस आगे बढ़े पास्टर जी। ಮುಂದೆ ಓದಿದೆ ಪಾಸ್ಟರ್। तू जान ले कि परमेश्वर के घराने में जो जीवते परमेश्वर की कलीसिया है और जो सत्य का खंभा और नींव है, और जो सत्य का खंभा और नींव है, कैसा बर्ताव करना चाहिए। कैसा बर्ताव करना चाहिए? ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯ ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಯನ್ನು ಬರೆದಿದ್ದೇನೆ। ಆ ಸಭೆಯ ಸತ್ಯಕ್ಕೆ ಸ್ತಂಭವು ಆಧಾರವಾಗಿದೆ। हालेलुया हालेलुया। कलीसिया में कैसा बर्ताव करना चाहिए ನಾವು ಸಭೆಯಲ್ಲಿ ಯಾವ ರೀತಿಯಾಗಿ ನಾವು ನಡ್ಕೋಬೇಕು ये हमको सीखना चाहिए। ನಾವು ಕಲಿಬೇಕು। क्योंकि चर्च जो है, ಯಾಕೆ ಸಭೆ ಏನೈತಲ್ರಿ? सुनिए मेरी बात, ಕೇಳಿಸ್ಕೊಳ್ರಿ, आप एक चर्च छोड़ के दूसरे चर्च को ज्वाइन नहीं हो सकते। ನೀವು ಒಂದು ಸಭೆ ಬಿಟ್ಟು ಇನ್ನೊಂದು ಸಭೆಗೆ ನೀವು ಏನಪ್ಪ ಕೂಡಿಕೊಳ್ಳಕ್ ಆಗಂಗಿಲ್ಲ। मैं सच कहता हूँ आपको, आप वहीं पर ग्रो होगे जहाँ प्रभु ने आपको रखा है। ನೀವು ನಿಮ್ಗೆ ಎಲ್ಲಿ ಇಟ್ಟಾರೋ ಅಲ್ಲೇ ಏನಪ್ಪ ಅಂದ್ರೆ ದೇವರು ಬೆಳೆಯಲಿಕ್ಕೆ ಮೊದಲಿಗೆ ಪ್ಲಾನ್ ಮಾಡ್ತಾರೆ। लेकिन अब चर्च के अंदर गंदी स्पिरिट आ गई है। ಈಗ ಸಭೆಯೊಳಗೆ ಒಂದು ಬಹಳ ಒಂದು ಏನಪ್ಪ ಅಂದ್ರೆ ಒಂದು ಸ್ಪಿರಿಟ್ ಬಂದಿದೆ। मैं ये चर्च में नहीं जाऊंगा, ನಾ ಈ ಸಭೆಗೆ ಹೋಗಂಗಿಲ್ಲ, ये चर्च में एसी नहीं है, ಈಗ ಎಸಿ ಇಲ್ಲ, मैं वो चर्च में जाऊंगा, ಆ ಸಭೆಗೆ ಹೋಗ್ತೇನೆ, वहाँ पर एसी है, ಅಲ್ಲಿ ಎಸಿ ಇದೆ, लेकिन शायद वहाँ पर यीशु नहीं है। ಅಲ್ಲಿ ಯೇಸು ಇಲ್ಲ। आप समझ रहे मेरी बातों को? ನೀವು ಅರ್ಥ ಮಾಡ್ಕೊಂಡು ಮಾತಲ್ಲ, चले जाते हैं ನಾವು ಹೋಗ್ತೇವೆ। लोग चर्च को ऐसा समझते हैं ಜನರು ಸಭೆಯನ್ನು ಹೀಗೆ ತಿಳ್ಕೊತಾರ, कि चर्च रेस्टोरेंट है तो और वो क्या
बोलते हैं उसको, वॉशरूम है ऐसा सोचते हैं। ಕೆಲವು ಜನ ಏನಪ್ಪ ಅಂದ್ರೆ ಚರ್ಚ್ ಅನ್ನೋದು ಒಂದು ಹೋಟೆಲ್ ತಿಳ್ಕೊಂತಾರ ಮತ್ತು ವಾಶ್ರೂಮ್ ತಿಳ್ಕೊಂತಾರ। एग्जैक्टली लोग चर्च को ऐसा ही समझते हैं। ಪ್ರತಿಯೊಬ್ಬರು ಸಭೆ ಇದೇ ತಿಳ್ಕೊಂತಾರ। क्या फर्क पड़ता है चर्च में जाकर? ಯಾಕಂದ್ರೆ ಸಭೆ ಹೋಗಿ ಏನು ಫರಕ್ ಬೀಳ್ತೈತಿ? लॉकडाउन के अंदर ಲಾಕ್ಡೌನ್ ನಲ್ಲಿ लोगों ने चर्च में आना बंद कर दिया, ಜನರು ಚರ್ಚ್ ಬರೋದು ನಿಲ್ಲಿಸ್ಬಿಟ್ರು। क्योंकि सरकार ने कहा था तुमको मिलना नहीं है, ಯಾಕಂದ್ರೆ ಸರ್ಕಾರ ಹೇಳಿದ್ರು ಒಬ್ಬರು ಭೇಟಿ ಆಗಬಾರ್ದು, सोशल डिस्टेंसिंग करो। ನೀವೇನಪ್ಪ ಅಂದ್ರೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು ಎಂಬುದಾಗಿ। देखो लोगों ने बोला पास्टर ಪಾಸ್ಟರ್ चर्च बंद है, ಸಭೆ ಬಂದಿದೆ। मैंने बोला नहीं सर, ನಾಳೆ ಇಲ್ಲ ಬಂದಿಲ್ಲ। किसी के बाप में ताकत नहीं है चर्च को बंद करने के लिए। ಯಾರ ಶಕ್ತಿ ಇಲ್ಲ ಸಭೆ ಬಂದ್ ಮಾಡಲಿಕ್ಕಾಗಿ। हालेलुया, ಹಾಲೆಲೂಯಾ। बिल्डिंग बंद हो सकती है, ಯಾಕಂದ್ರೆ ಬಿಲ್ಡಿಂಗ್ ಬಂದ್ ಆಗ್ಬೋದು, चर्च नहीं, ಸಭೆ ಇಲ್ಲ, चर्च नहीं, ಸಭೆ ಇಲ್ಲ। हालेलुया। ಹಾಲೆಲೂಯಾ। लॉकडाउन ने बहुत बातें सिखाई। ಲಾಕ್ಡೌನ್ ಬಹಳ ಮಾತನ್ನು ಕಲಿಸಿ ನಾವು। एक चीज जो लोगों ने पकड़ के रखी है, ಒಂದು ಮಾತು ಜನರು ಇಟ್ಕೊಂಡಾರ, जब सब चीजें हमें हमारे घर के आरामदायक स्थान में मिलती है, ಎಲ್ಲಾ ಒಂದು ವಿಷಯಗಳು ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ಕುತ್ತನೆ ನಮ್ಗೆ ಆರಾಮ್ಸೆ ಸಿಗ್ತಾವ। सोते हुए परमेश्वर का वचन, ಮಕ್ಕೊಂಡಲ್ಲೇ ದೇವರ ವಾಕ್ಯ ಕೇಳ್ಬೋದು, नाश्ता करते हुए परमेश्वर का वचन, ನಾಷ್ಟ ಮಾಡ್ತಾ ದೇವರ ವಾಕ್ಯ ಕೇಳ್ಬೋದು। ऑनलाइन ಆನ್ಲೈನ್ और लोग चर्च में नहीं आते, ಜನ ಚರ್ಚಿಗೆ ಬರಂಗಿಲ್ಲ। लेकिन बाइबल कहता है, ಬೈಬಲ್ ಹೇಳ್ತದೆ, बाइबल कहता है, ಬೈಬಲ್ ಹೇಳ್ತದೆ, पूरा कहता है, इब्रानी की किताब, ಇಬ್ರಿಯ ಬರೆದ ಪತ್ರಿಕೆಯಲ್ಲಿ मैंने लिख के रखा था, मेरे को नहीं मिल रहा है। इब्रानी 10:25, ಇಬ್ರಿಯ ಬರೆದ ಪತ್ರಿಕೆ 10:25, इब्रानी 10:25, 10:25। यस, ಸಭೆಯಾಗಿ हाँ राइट, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಹಾ. ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ಹಾ. ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ। ಹಾ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿ। पास्टर जी पढ़िए हिंदी में। और एक दूसरे के साथ इकट्ठा होना न छोड़े। ओ हालेलुया, बोले एक दूसरे के साथ इकट्ठा होना मत छोड़ो, मत छोड़ो। क्यों? क्योंकि आप एक शरीर है। ನಾವು ಒಬ್ಬರು ಸೇರಿ ಬರುವುದನ್ನ ನಾವು ಯಾವತ್ತಿಗೂ ನಾವು ಮರಿಬಾರ್ದು। ಯಾಕೆಂದ್ರೆ ನಾವೆಲ್ಲರೂ ಏನಪ್ಪಾ ಅಂದ್ರೆ ಒಂದು ಶರೀರವಾಗಿದ್ದೇವೆ। क्योंकि कुछ लोग जो उस चर्च में थे, ಕೆಲವು ಜನ ಯಾರು ಚರ್ಚ್ ಇರ್ತಾರಲ್ರಿ, ಆ ಚರ್ಚ್ ಇದ್ದ ಜನ वो सभा में आते नहीं थे, ಅವರು ಸಭೆಯಲ್ಲಿ ಬರ್ತಾ ಇರ್ಲಿಲ್ಲ। उन्होंने उसको ट्रेडिशन बना दिया था। ಅವರು ಏನಪ್ಪಾ ಅಂದ್ರೆ ಒಂದು ಟ್ರೆಡಿಷನ್ ಮಾಡಿದ್ರು। लेकिन आप और मैं, ನೀವು ಮತ್ತು ನಾವು हमको हर संडे चर्च में आना है। ಪ್ರತಿ ಭಾನುವಾರ ಸಭೆಯಲ್ಲಿ ಬರಬೇಕು। बाइबल कहता है, ಬೈಬಲ್ ಹೇಳ್ತದೆ, जैसे यीशु मसीह का रिवाज था, वो आराधनालय में हर दिन आता था। ನಾವು ನೋಡ್ತೇವೆ, ಬೈಬಲ್ ನೋಡ್ತೇವೆ, ಯೇಸು ಸ್ವಾಮಿ ಪ್ರತಿ ವಾರ ಆರಾಧನೆ ಆಲಯದಲ್ಲಿ ಹೋಗ್ತಾ ಇದ್ದ। हालेलुया, ಹಾಲೆಲೂಯಾ। चर्च बहुत इंपॉर्टेंट है। ಸಭೆ ಬಹಳ ಪ್ರಾಮುಖ್ಯವಾಗಿದೆ। पिछले 3 दिन से ನಾವು 3 ದಿನಗಳಿಂದ ये सुन रहे, प्रभु को फल चाहिए, फल चाहिए। ನಾವು 3 ದಿನಗಳು ಕೇಳ್ತಾ ಇದ್ದೇವೆ, ದೇವರಿಗೆ ಏನಪ್ಪ ಅಂದ್ರೆ ಫಲ ಕೊಡೋರಾಗಿರ್ಬೇಕು, ಫಲ ಕೊಡೋರಾಗಿರ್ಬೇಕು। यीशु ने कहा, तुमने मुझे नहीं चुना, लेकिन मैंने तुम्हें चुना है। ಯೇಸು ಹೇಳಿದ, ನೀವು ನನ್ನ ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ। प्रभु ने आपको चुना है। ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ। क्यों चुना है? ಯಾಕೆ ಆರಿಸಿಕೊಂಡಿದ್ದಾರೆ? ताकि तुम जाओ, ಯಾಕೆ ನೀವು ಹೋಗ್ರಿ, जाओ। कहां से जाओ? ಎಲ್ಲಿಂದ ಹೋಗ್ಬೇಕು? कलीसिया से जाओ। ಸಭೆಯಿಂದ ಹೋಗ್ಬೇಕು, जाना है। ಹೋಗ್ಬೇಕು। कहां से? ಎಲ್ಲಿಂದ? चर्च से। ಸಭೆಯಿಂದ बाहर जाना है ಹೊರಗಡೆ ಹೋಗ್ಬೇಕು। और फल को ಆ ಪ್ರತಿಯೊಂದು ಆತ್ಮಗಳನ್ನ चर्च में लाना है। ಸಭೆಯಲ್ಲಿ ತರಬೇಕು। हालेलुया, ಹಾಲೆಲೂಯಾ। यीशु ने कहा, ಯೇಸು ಹೇಳಿದ, जाओ और फल लाओ, ಹೋಗ್ರಿ ಮತ್ತು ಫಲಗಳನ್ನು ತೆಗೆದುಕೊಂಡು ಬನ್ರಿ। और तुम्हारा फल बना रहे। तुम्हारा फल बना रहे। ನಿಮ್ಮ ಫಲ ನಿಲ್ಲುವಂತದಾಗಿರ್ಲಿ। कि जो कलीसिया में बना रहता है, ಯಾರು ಸಭೆಯಲ್ಲಿ ಇರ್ತಾರಲ್ರಿ, वही फल परमेश्वर स्वीकार करता है। ಅದೇ ಒಂದು ಸಿಂಪಲ್ ಒಂದು ಫಲ ದೇವರಿಂದ ತೆಗೆದುಕೊಳ್ತಾರ। जितने लोग आमीन कहेंगे। एक लीडरशिप की बात सिखाता हूँ। ಒಂದು ನಾಯಕತ್ವ ಮಾತನ್ನು ಕಲಿಸ್ತೇನೆ। बाइबल कहता है, ಬೈಬಲ್ ಹೇಳ್ತದೆ, परमेश्वर ने मूसा को चुना ದೇವರು ಮೋಶೆಯನ್ನ ಆರಿಸಿಕೊಂಡ।
और परमेश्वर ने बोला मोसेस को, దేవుడు ಹೇಳಿದ మోషేಗೆ, देख मोसेस तू मरने वाला है, ನೋಡು ಮೋಶೆ ನೀನು ಸಾಯಕ್ಕಿದೆ, और देख यहोशू आ रहा है, ನೀನು ನೋಡಿ ಯೆಹೋಶುವ ಬರಕತ್ತಾನ, और तेरे बाद यहोशू इन लोगों को प्रॉमिस लैंड में लेके जाएगा। ನೀನು ಸತ್ತ ಮೇಲೆ ಯೆಹೋಶುವನು ಈ ಜನರನ್ನ ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗ್ತಾನ। और हम देखते हैं ನಾವು ನೋಡ್ತೇವೆ कि जोशुआ जो था ಯೆಹೋಶುವನಿಗೆ वो मोसेस का असिस्टेंट बन गया, ಆತನು ಮೋಶೆ ಒಂದು ಅಸಿಸ್ಟೆಂಟ್ ಆಗಿದ್ದ, मोसेस का असिस्टेंट बन गया। ಮೋಶೆ ಅಸಿಸ್ಟೆಂಟ್ ಆಗಿದ್ದ। अगर मोसेस मंदिर में जा रहे प्रार्थना करने के लिए, ಮೋಶೆ ಏನ್ ಪ್ರಾರ್ಥನೆ ಮಾಡಲಿಕ್ಕಾಗಿ ಮಂದಿರದಲ್ಲಿ ಹೋಗ್ತಾ ಇದ್ದಾರೆ, बाइबल कहता है ಬೈಬಲ್ ಹೇಳ್ತದೆ यहोशू मंदिर में ही रहता था, ಯೆಹೋಶುವ ಮಂದಿರದಲ್ಲಿ ಹೋಗ್ತಾ ಇದ್ದ, यहोशू मंदिर में ही रहता था। ಯೆಹೋಶುವ ಮಂದಿರದಲ್ಲಿ ಇರ್ತಾ ಇದ್ದ। मोसेस मंदिर से चला जाता था, ಯಾವಾಗ ಮೋಶೆ ಅವನು ಅವನ ಆಲಯದಲ್ಲಿ ಹೊರಗೆ ಬರ್ತಾ ಇದ್ದೋ, लेकिन यहोशू वहीं रहता था। ಯೆಹೋಶುವ ಅಲ್ಲೇ ಇರ್ತಾ ಇದ್ದ। सुनो मेरी बात, ಕೇಳಿಸ್ಕೊಳ್ರಿ, जब तुम प्रभु के दास के साथ बने रहोगे, ನೀವು ಯಾವಾಗ ದೇವರ ಸೇವಕರೊಟ್ಟಿಗೆ ನೀವು ಇರ್ತೀರೋ, प्रभु के दास के साथ बने रहोगे, ನೀವು ಯಾವಾಗ ದೇವರ ಸೇವಕರೊಟ್ಟಿಗೆ ಇರ್ತೀರೋ, तो ही तुम आगे जा पाओगे। ಆವಾಗ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ। सारे लोग आमीन कहे। ಎಲ್ಲರೂ ಆಮೆನ್ ಹೇಳಿ। जोशुआ ने अपने पूरे जीवन भर में ಯೆಹೋಶುವನು ತನ್ನ ಇಡೀ ಜೀವಮಾನ ಕಾಲವೆಲ್ಲ कभी भी मोसेस के आगे जाना न चाहा। ಯಾವಾಗಲೂ ಕೂಡ ಆತನು ಮೋಶೆ ಮುಂದಗಡೆ ಆತನು ಹೋಗಿಲ್ಲ। हालेलुया। ಹಾಲೆಲೂಯಾ। मोसेस के आगे नहीं गया जोशुआ। ಯಾಕೆಂದ್ರೆ ಯೆಹೋಶುವನು ಮೋಶೆ ಮುಂದೆ ಹೋಗಿಲ್ಲ। जहाँ जहाँ मेरा पास्टर जाएगा, ಎಲ್ಲೆಲ್ಲ ಪಾಸ್ಟರ್ ಹೋಗ್ತಾರೋ, मेरे पास्टर के पीछे चलूंगा। ಪಾಸ್ಟರ್ಗಳು ಹೋಗ್ತಾರೆ। हालेलुया। ಹಾಲೆಲೂಯಾ, हालेलुया। ಹಾಲೆಲೂಯಾ। एक दिन ऐसा हुआ, ಒಂದಿನ ಇಲ್ಲಾಯ್ತು, परमेश्वर ने राजा शाऊल को चुना, ಒಂದಿನ ಏನಾಗಿರ್ಬೋದು, ದೇವರು ಶೌಲನ ಆರಿಸ್ಕೊಂಡ, और परमेश्वर ने शाऊल को इस्राएल का राजा बनाया। ದೇವರು ಶೌಲನನ್ನ ಇಸ್ರಾಯೇಲ್ ರಾಜನಾಗಿ ಮಾಡ್ದ। दिखने में बहुत सुंदर था, ನೋಡಲು ಬಹಳ ಚಂದ ಇದ್ದ, बिन्यामीन के गोत्र से था, ಆತನ ಬೇರೆ ಬೇರೆ ಕುಲದವನಾಗಿದ್ದ। लेकिन शाऊल जो था वो लोगों की पसंद था। ಯಾಕೆಂದ್ರೆ ಸೌಲ್ ಏನಾಗಿದ್ದಾನೆ, ಆತನ ಏನಪ್ಪಾ ಅಂದ್ರೆ ಜನರಿಂದ ಆತನ ಮೇಲೆ ಆಯಲ್ಪಟ್ಟಿದ್ದ, ಜನರಿಂದ ಆತನ ಮೆಚ್ಚಿಸಲ್ಪಟ್ಟಿದ್ದ। क्योंकि लोगों ने शमूएल को बोला, ಯಾಕೆಂದ್ರೆ ಜನರು ಸಾಮೇಲ್ ಹೇಳಿದ್ರು, जैसे अन्य राष्ट्र के राजा होते हैं, ಯಾವ ರೀತಿಯಾಗಿ ಬೇರೆ ಜನಾಂಗದ ರಾಜ್ಯಗಳಿದ್ದಾರೋ हमें भी ಅಂತ चाहिए। ರಾಜ್ಯ ನಮಗೂ ಬೇಕೆಂಬುದು ಹಾಗೆ और परमेश्वर ने दिया उनको। ಆ ದೇವರಿಗೆ ಕೊಟ್ಟ। शुरू में तो शाऊल ठीक था, ಯಾಕೆಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಸೌಲ್ ಚೆನ್ನಾಗಿದ್ದ, शुरू में तो ठीक था, ಸ್ಟಾರ್ಟಿಂಗ್ ನಲ್ಲಿ ಸೌಲ್ ಚೆನ್ನಾಗಿದ್ದ। लेकिन जैसे समय गया ಯಾಕೆ ಸಮಯ ಹೋಗ್ತಾ ಇದ್ರಲ್ರಿ, और शमूएल बोलता है शाऊल को ಸಮಯ ಹೇಳ್ತಾರೆ ಸೌಲನಿಗೆ, कि तू आ जाना, उस ऊपर के स्थान में आना, ನೀನು ಒಂದು ಮೇಲಂತಸ್ತಿನಲ್ಲಿ ನೀನು ಬಾ, और मेरा वेट करना। ನೀ ಅಲ್ಲಿ ಬಂದು ನನ್ನ ಕಾಯ್ಬೇಕು, बोलो वेट करो, ನೀನು ಕಾಯ್ಬೇಕು, वेट करो। ಕಾಯ್ಬೇಕು। प्रभु ने बुलाया है, ದೇವ್ರು ಕರ್ದಾರ, प्रभु ने बुलाया है, ದೇವ್ರು ಕರ್ದಾರ, और प्रभु को पता है आपको कब उठाना है। ದೇವ್ರು ಕೊಟ್ಟಿದ್ದೀವಿ ಯಾವಾಗ ಕಟ್ಟಬೇಕು ಎಂಬುದಾಗಿ बाइबल कहता है ಬೈಬಲ್ ಹೇಳ್ತದೆ। सब लोग आ गए हैं, ಎಲ್ಲರೂ ಬಂದ್ರು, सैनिक लोग हैं, ಎಲ್ಲ ಸೈನಿಕರು ಬಂದ್ರು, अधिपति लोग हैं, ಎಲ್ಲ ಅಧಿಪತಿಗಳು ಬಂದ್ರು। लेकिन बलिदान नहीं काटा गया, ಆದ್ರೆ ಅಲ್ಲಿ ಬಲಿ ಕೊಡಲ್ಪಟ್ಟಿರ್ಲಿಲ್ಲ, क्योंकि सैमुएल नहीं आया है। ಯಾಕಂದ್ರೆ ಇನ್ನೂ ಸಾಮುವೇಲ್ ಬಂದಿಲ್ಲ। शमूएल आएगा, ಸಾಮುವೇಲ್ ಬರ್ತಾರ, करेगा, ಬಲಿದಾನ ಮಾಡ್ತಾರ, उसी के बाद खाया जा सकता है। ಆದ್ಮೇಲೆ ಊಟ ಮಾಡ್ಬೇಕಾಗಿತ್ತು। लेकिन जब शाऊल ने देखा ಆದ್ರೆ ಸೌಲ್ ನೋಡುವಾಗ सब लोग आगे पीछे कर रहे हैं, ಎಲ್ಲರೂ ಹಿಂದೆ ಮುಂದೆ ನೋಡಕತ್ತಾರ। शाऊल जो राजा था ಸೌಲ್ ರಾಜನಾಗಿದ್ದ, उसने याजक का काम करना चाहा, ಆದ್ರೆ ಏನಪ್ಪಾ ಅಂದ್ರೆ ಯಾಜಕರು ಏನ್ ಮಾಡ್ತಾರ ಅಂತ ಮಾಡಕಂತ ಪ್ರಯತ್ನ ಪಟ್ಟ। और उसने बलिदान चढ़ा दिया, ಅವೇನ್ ಮಾಡಕಂದ್ರೆ ಬಲಿದಾನ ಹಾಕದ। और उसी वक्त शमूएल आता है, ಅದೇ ಸಮಯದಲ್ಲಿ ಸಾಮುವೇಲ್ ಬರ್ತಾರ, बोलता है शाऊल ಅವ್ರ ಸೌಲ तूने अपनी मर्यादा का उल्लंघन किया, ನೀನ್ ಏನಪ್ಪ, ನಾನು ಏನ್ ಹೇಳಿಲ್ಲ, ನಾನು ಏನ್ ಮಾಡಬೇಕು ಹೇಳಿದ್ಯೋ ನೀನು ಮಾಡಿದ್ಯೋ ಅಂತ ಹೇಳ್ದ। तू राजा है, तू राजा का काम कर, ನೀ ರಾಜ ಇದ್ದೀ, ರಾಜನ ಕೆಲಸ ಮಾಡು। मैं याजक हूं, मैं याजक का काम ನಾನು करूंगा। ಯಾಜಕರಾಗಿದ್ದರೆ ಯಾಜಕರ ಕೆಲಸ ಮಾಡ್ತಾನೆ। कॉलिंग तब खराब हो जाती है जब हम हमारे बुलाने के बाहर जाते हैं। ಯಾವಾಗ ನಮ್ಮ ಒಂದು ಕರೆಯಿಂದ ಬಿಟ್ಟು ಹೋಗ್ತೀವಿ ಗೊತ್ತಲ್ರಿ, ಯಾವಾಗ ನಾವು ಕರೆಯನ್ನು ಬಿಟ್ಟು ನಾವು ಬೇರೆ ಕೆಲಸ ಮಾಡಕ್ ಹೋಗ್ತೀವಿ, ಆವಾಗ ನಮ್ಮ ಕರೆಯಿಂದ ಬಿಟ್ಟು ಹೋಗ್ತೇವೆ। कितने लोग समझ रहे हैं मैं क्या बोल रहा हूँ? बाइबल कहता है ಬೈಬಲ್ ಹೇಳ್ತದೆ शाऊल जो था, ಸೌಲನಿದ್ದಾನಲ್ರಿ, अब बाइबल कहता है ಬೈಬಲ್ ಹೇಳ್ತದೆ प्रभु ने उसे ठुकरा दिया, ದೇವರು ಸೌಲನ ತಳ್ಳಿಬಿಟ್ಟ। लेकिन बाइबल कहता है ಬೈಬಲ್ ಹೇಳ್ತದೆ शमूएल जा रहा है, ಸೌಲ್ ಹೋಗ್ತಾ ಇದ್ದಾರೆ, लेकिन शाऊल कहता है रुक जा रुक जा रुक जा शमूएल, ಸೌಲ್ ಹೇಳ್ತಾರೆ ನಿಂದ್ರು ಸೌಲ್ ನಿಂದ್ರು, लेकिन शमूएल नहीं रुकता है, ಸೌಲ್ ನಿಂದ್ರಾಗಿಲ್ಲ, शमूएल जा रहा है, ಸೌಲ್ ಹೋಗ್ತಾರ, और शाऊल से कपड़ा पकड़ता है ಆ ಸೌಲ್ ಒಂದು ಅರಿವಿ ಹಿಡಿತಾರ, और कपड़ा फट जाता है।
ಆದ್ರೆ ಸೌಲನು ಸಮುವೇಲ್ ಅರ್ಬಿ ಹಿಡುವಾಗ ಆ ಸಮುವೇಲ್ ಮೇಲಿಂದ ಬಟ್ಟೆ ಹರಿದು ಬೀಳ್ತೈತಿ. और परमेश्वर का वचन कहता है ಆ ದೇವರ ವಾಕ್ಯ ಹೇಳ್ತದೆ, कि तूने प्रभु को ठुकराया है, ನೀನು ದೇವರನ್ನು ತಳ್ಳಿಬಿಟ್ಟಿದ್ದೀ, इसलिए प्रभु ने तुझे राजा होने से ठुकराया है। ದೇವರು ನಿನಗೆ ರಾಜ್ಯತನದಿಂದ ತಡೆದಿದ್ದಾನೆ. आप प्रभु को प्यार करते हैं, ನೀವು ದೇವರ ಪ್ರೀತಿ ಮಾಡ್ತೀರಾ, प्रभु की सेवा करना चाहते हैं, ದೇವರ ಸೇವೆ ಮಾಡ್ಬೇಕಾ, तो पहले जानो कि प्रभु ने तुम्हें किस काम के लिए बुलाया है। ನೀವು ತಿಳ್ಕೊಂಡು ದೇವರು ನಿಮ್ಮನ್ನು ಯಾವ ಕೆಲಸಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. परमेश्वर कलीसिया में पास्टर को शो पीस बना के नहीं रखता है। ದೇವರು ಏನಂದ್ರೆ ಒಂದು ಸಭೆಯಲ್ಲಿ ಪಾಸ್ಟರ್ ನನ್ನ ಒಂದು ಶೋ ನೋಡುವಂತ ಒಂದು ಶೋ ಕೇಸ್ ಆಗಿಲ್ಲ. हालेलुया, ಹಾಲೆಲೂಯಾ. पास्टर प्रचार करता है, ಇಲ್ಲಿ ಪಾಸ್ಟರ್ ದೇವರ ವಾಕ್ಯ ಹೇಳ್ತಿರುವಾಗ वो आत्मा की आंखों से देखता है, ಯಾಕಂದ್ರೆ ಅವರು ಆತ್ಮನ ಕಣ್ಣಿನ ಅವ್ರು ನೋಡ್ತಾರ, वो देख लेता है कि किसके ऊपर बुलावा है, ಅವ್ರು ನೋಡ್ತಾರೆ ಯಾರ ಮೇಲೆ ಕರೆ ಇದೆ ಎಂಬುದಾಗಿ उसको पता चलता है ಅವ್ರು ಗೊತ್ತಾಗ್ತದ, कि ये मेरे दर्शन में है, ಇವ್ರು मेरे ದರ್ಶನದಲ್ಲಿದ್ದಾರೆ, ये मेरी सेवा को आगे लेकर जाएगा। ಇವ್ರ ಸೇವೆನ ಮುಂದೆ ತೆಗೆದುಕೊಂಡು ಹೋಗ್ತಾರೆ. हालेलुया, ಹಾಲೆಲೂಯಾ. बाइबल कहता है ಬೈಬಲ್ ಹೇಳ್ತದೆ, रेचल के 2 बेटे हुए, ಆ ರಾಹೇಲನ 2 ಮಕ್ಕಳಾಯ್ತು, रेचल के 2 बेटे हुए, ರಾಹೇಲನ 2 ಮಕ್ಕಳಾಯ್ತು. एक का नाम था यूसुफ, ಒಬ್ಬನ ಹೆಸರು ಯೋಸೇಫನು, दूसरे का नाम था बेंजामिन। ಎರಡನೇ ಹೆಸರು ಬೆನ್ಯಾಮೀನ್ ಎಂಬುದಾಗಿ बाइबल कहता है ಬೈಬಲ್ ಹೇಳ್ತದೆ, जब रेचल अपना बच्चे को जन्म दे रही थी, बेंजामिन को जन्म दे रही थी, ಯಾವಾಗ ರಾಹೇಲನು ಏನಪ್ಪ ಬೆನ್ಯಾಮೀನ್ ಜನ್ಮ ಕೊಡ್ತಾ ಇದ್ದಳು, उसको प्रसव के समय से बहुत पीड़ा हो रही थी। ಆ ಸಮಯದಲ್ಲಿ ಆಕೆ ಜನ್ಮ ತಗೊಳ್ಳೋ ಸಮಯದಲ್ಲಿ ಏನಪ್ಪ ಆಕೆ ಬಹಳ ಸಮಸ್ಯೆ ಆಗ್ತಾ ಇತ್ತು. पास्टर को जन्म देने के लिए दर्द होता है, ಯಾಕಂದ್ರೆ ಪಾಸ್ಟರ್ಗೆ ಜನ್ಮ ಕೊಡಲಿಕ್ಕಾಗಿ ಜನ್ಮ ತಗೊಳ್ಳಬೇಕೆಂಬ ಜನ್ಮ ಕೊಡುವಾಗ ನೋವಾಗ್ತದೆ. पास्टर को किसी को सेवा खड़ा करने के लिए उसको प्रसव से गुजरना पड़ता है। ಯಾವುದೇ ಒಂದು ಪಾಸ್ಟರ್ ಆಗಿರ್ಬೋದು ಸಭೆ ನಿಲ್ಲಿಸಬೇಕಂದ್ರೆ ಸೇವೆ ಮಾಡಬೇಕಂದ್ರೆ ಏನಪ್ಪದೆ ಅವರಿಗೆ ಒಂದು ಕಷ್ಟದ ಹಾದಿಯಲ್ಲಿ ಹಾದು ಹೋಗ್ಬೇಕಾಗ್ತದೆ. मिनिस्ट्री आसान नहीं है, ಸೇವೆ ಬಹಳ ಈಸಿ ಅಲ್ಲ, पसीना और खून होता है। ಯಾಕಂದ್ರೆ ಮತ್ತು ಬೆವರು ಮತ್ತು ರಕ್ತ ಎರಡು ಒಂದಾಗ್ತದೆ. रेचल को दर्द हो रहा है ಯಾಕಂದ್ರೆ ಆಕೆಗೆ ನೋವು ಆಗ್ತಾ ಇದೆ, और बाइबल कहता है उसका प्राण निकला जा रहा था, ಬೈಬಲ್ ಹೇಳ್ತಾ ಇರ್ಬೋದು ಆಕೆಯ ಪ್ರಾಣ ಹೋಗ್ತಾ ಇರ್ತಿತ್ತು. और दर्द में उसने बेंजामिन का नाम रखा। ಆಕೆ ಬಳಿ ಆ ಒಂದು ನೋವಿನಲ್ಲಿ ಆ ಬೆನ್ಯಾಮೀನ್ ಹೆಸರಿಟ್ಲು. उसने बोला मेरे बेटे का नाम दर्द बेंजामिन होगा। ಆಕೆ ಅದ್ರ ಏನಪ್ಪ ಅಂದ್ರೆ ನನ್ನ ಮಗನ ಹೆಸರು ಏನಪ್ಪ ಅಂದ್ರೆ ನೋವು ತರುವಂತ ಬೆನ್ಯಾಮೀನ್ ಆಗಲಿ ಎಂಬುದಾಗಿ. लेकिन जेकब बोलता है ಯಾಕೋಬ ಹೇಳ್ತಾ इसका नाम दर्द बेंजामिन नहीं होगा, ಇವನ ಹೆಸರು ನೋವಿನ ಬೆನ್ಯಾಮೀನ್ ಇರಬೇಕು. मेरे दाहिने हाथ का पुत्र है। ಈ ತರ ನಾನು ಏನಪ್ಪ ಅಂದ್ರೆ ಹೇಳ बेंजामिन का मतलब होता है बेटा, ಬೆನ್ಯಾಮೀನ್ ಅರ್ಥ ಏನ್ ಗೊತ್ತೇನ್ರಿ, ಅದು ಏನಪ್ಪ ಮಗ ಎಂಬುದಾಗಿ. बैन का मतलब होता है बेटा, बैन का मतलब होता है बेटा, बैन 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 BEN। ಬೆನ್ ಅರ್ಥ ಏನ್ ಗೊತ್ತೇನ್ರಿ, ಮಗ. और सुनिए, परमेश्वर की कलीसिया को परमेश्वर के बैन यानी बेटे लोग ही आगे लेके जाते हैं। ಯಾಕಂದ್ರೆ ದೇವರ ಒಂದು ಸಭೆ ಏನ್ ಗೊತ್ತೇನ್ರಿ, ದೇವರ ಮಕ್ಕಳು ಮಾತ್ರ ಅವ್ರು ಮುಂತುಕೊಂಡು ಹೋಗಿ ಸಾಧ್ಯವಾಗ್ತದೆ. कितने लोग समझ रहे हैं? पास्टर साइमन कितने दिन से बोल रहे हैं यूहन्ना 1:12, यूहन्ना 1:12। ಪಾಸ್ಟರ್ ಏನಪ್ಪ ಎಷ್ಟು ಹೇಳಕತ್ತಾರೆ, ಯೋಹಾನ 1:12. क्या बोलता है परमेश्वर का वचन? ದೇವರ ವಾಕ್ಯ ಏನು ಹೇಳ್ತದೆ, जो विश्वास करते हैं ಯಾರು ನಂಬಿಕೆ ಇರ್ತಾರೋ परमेश्वर ने उन्हें संतान होने का अधिकार दिया है। ದೇವರು ಅವರಿಗೆ ತನ್ನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ. लेकिन प्रभु देखता है ದೇವರು ನೋಡ್ತಾರೆ, तुम संतान हो, ನೀವು ದೇವರ ಬಗ್ಗೆ ಮಕ್ಕಳಾಗಿದ್ದೀರಿ, लेकिन संतान से तुम बेटे कब बनोगे? ನೀವು ಏನಪ್ಪ ಅಂದ್ರೆ ಮಕ್ಕಳಿಂದ ಮಗ ಯಾವಾಗ ಆಗ್ತೀರಿ. हालेलुया। बाइबल कहता है जो परमेश्वर की आत्मा के द्वारा चले जाते हैं वे ही परमेश्वर की संतान है। ಬೈಬಲ್ ಹೇಳ್ತಾರೆ, ಯಾರ್ಯಾರು ದೇವರ ಆತ್ಮ ಮೂಲಕವಾಗಿ ನಡೆಸಲ್ಪಡ್ತಾರೋ ಅವರು ಮಾತ್ರ ದೇವರ ಮಕ್ಕಳಿದ್ದಾರೆ ಎಂಬುದಾಗಿ. हालेलुया। संतान होने में बेटे होने में फर्क है। ಯಾಕಂದ್ರೆ ಮಕ್ಕಳು ಆಗುವುದು ಮತ್ತು ಮಗ ಆಗುವುದು ಒಂದು ವ್ಯತ್ಯಾಸ ಇದೆ. परमेश्वर बेटों को जिम्मेदारी देता है, ಯಾಕಂದ್ರೆ ದೇವರು ಮಗನಿಗೆ ಜವಾಬ್ದಾರಿ ಕೊಡ್ತಾರೆ. इसलिए यीशु ने कहा ಯೇಸು ಹೇಳಿದ, मैं तुम्हें दास नहीं बोलता, ನಾನು ನಿಮಗೆ ಏನಪ್ಪ ಅಂದ್ರೆ ದಾಸ ಹೇಳಂಗಿಲ್ಲ, मैं तुम्हें मित्र बोलता हूँ। ನಾನು ನಿಮಗೆ ಏನಪ್ಪ ಅಂದ್ರೆ ಸ್ನೇಹಿತರ ಮೇಲೆ ಕರೀತೇನೆ. क्योंकि दास क्या करता है स्वामी नहीं जानता। ಯಾಕಂದ್ರೆ ಆಳ ಯಜಮಾನ ಏನ್ ಮಾಡ್ತಾನ ಆಳಿಗೆ ಗೊತ್ತಾಗಂಗಿಲ್ಲ. क्योंकि दास घर के बाहर रहता है, ಯಾಕಂದ್ರೆ ಆಳು ಹೊರಗಡೆ ಇರ್ತಾನ, लेकिन बेटा घर के अंदर रहता ಆದ್ರೆ है। ಮಗ ಮನೆ ಒಳಗಡೆ ಇರ್ತಾನ. जितने रिवाइवल मिनिस्ट्रीज के बेटे हैं आमीन। हालेलुया। प्रभु बात कर रहा है हमसे। ದೇವ್ರ ಮಾತಾಡಕತ್ತಾರ. Oh, thank you Jesus. Oh, thank you Jesus. पहला कुरिन्थी उसका 12 अध्याय वचन 28। ಮೊದಲನೇ ಕೊರಿಂಥ 12ನೇ ಅಧ್ಯಾಯ 18ನೇ ವಚನ. पहला कुरिन्थी 12 अध्याय वचन 28। वापस चर्च क्या है?
और परमेश्वर ने कलीसिया में और परमेश्वर ने चर्च के अंदर अलग अलग व्यक्ति नियुक्त किए हैं। अलग अलग व्यक्ति नियुक्त किए हैं। प्रथम प्रेरित, दूसरे भविष्यवक्ता, तीसरे शिक्षक, फिर सामर्थ के काम करने वाले, चंगा करने वाले, उपकार करने वाले, प्रबंध करने वाले, और नाना प्रकार की भाषा बोलने वाले। नाना प्रकार की। प्लीज ये कन्नड़ में बोलो ये वचन। पढ़ लीजिए। ದೇವರು ಹಾ. ತನ್ನ ಸಭೆಯಲ್ಲಿ ಹಾ. ಮೊದಲನೇದಾಗಿ ಹಾ. ಅಪೊಸ್ತಲರನ್ನು, ಹಾ. ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. परमेश्वर ने प्रेरितों को, भविष्यवक्ताओं को कहां पे रखा है? ನಾವು ನೋಡ್ತೇವೆ ಪದ ದೇವರು ಪ್ರವಾದಿಗಳನ್ನ ಮತ್ತು ಅಪೊಸ್ತಲರನ್ನ ದೇವರು ಎಲ್ಲಿಟ್ಟಿದ್ದಾನೆ? प्रभु ने कहां रखा है? ಎಲ್ಲಿಟ್ಟಿದ್ದಾನೆ? कहां रखा है? कन्नड़ा में बोलो, पीछे वाले बोलो, आगे वाले बोलो, भाई लोग बोलो, बहन लोग बोलो, सब लोग बोलो। सभे में हर मिनिस्ट्री ಎಲ್ಲಾ ಸೇವೆಗಳು कहाँ होनी चाहिए? ಎಲ್ಲಿ ಆಗಬೇಕು? चर्च के अंदर। ಸಭೆ ಒಳಗಡೆ ಆಗಬೇಕು. बोलो चर्च के अंदर। ಹೇಳಿ, ಸಭೆ ಒಳಗಡೆ ಆಗಬೇಕು. एक लड़का जाता है ಒಬ್ಬ ಹುಡುಗ ಹೋಗ್ತಾನೆ, और प्रभु उसको इस्तेमाल करता है, ದೇವರನ್ನು ಉಪಯೋಗಿಸ್ಕೊಳ್ತಾನ, चंगाई करता है। ಅವ್ರು ಆರಾಮ ಮಾಡಕತ್ತಾನ. 3 महीना हुआ है उसको आके। 3 ತಿಂಗಳಾಯ್ತು ಅವ್ರಿಗೆ ಬಂದು. उसको लगता है ಅವ್ರಿಗೆ ಅನಿಸ್ತದ, मैंने पूरा डिग्री हासिल कर लिया, ನಾನು ಬಹಳ ದೊಡ್ಡ ಡಿಗ್ರಿನಲ್ಲಿ ಪಡೆದುಕೊಂಡೆಂಬುದಾಗಿ. अब मैं भी अपनी मिनिस्ट्री बनाऊंगा। ಈಗ ನಾನು ನನ್ನ ಸೇವೆಯನ್ನು ಕಟ್ತೇನೆ. नहीं ऐसा ಇಲ್ಲ 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 ಇಲ್ಲ. बच्चा पैदा होने के लिए, ಮಕ್ಕಳು ಆಗ್ಬೇಕಂದ್ರೆ, क्योंकि मैं बाप हूँ, ನನಗೆ ನನ್ನ ತಂದೆ ಇದ್ದೇನೆ, मेरी 2 सुंदर बेटियां हैं, ಎರಡು ಸುಂದರ ಮಗಳಿದ್ದಾರೆ, और मेरी एक ही डार्लिंग वाइफ है, ಅವ್ರು ಒಬ್ಬರೇ ಒಬ್ರು ಹೆಂಡತಿದ್ದಾರೆ. और मेरे बच्चों को जन्म देने के लिए ಅವರ ನಿಮ್ಮ मಕ್ಕಳಿಗೆ ಏನಪ್ಪ ಜನ್ಮ ಕೊಡ್ಲಿಕ್ಕಾಗಿ मेरी वाइफ ने उनको 9 महीने पेट में रखा। ಅವರ ಹೆಂಡತಿ ಅವರಿಗೆ 9 ತಿಂಗಳು ಹೊಟ್ಟೆಲಿಟ್ರು. समझ रहे हैं? समझ रहे हैं? यीशु मसीह कितने साल में मारा? ಯೇಸು ಸ್ವಾಮಿ ಯೇಸು ಸ್ವಾಮಿ ಸಾಯುವಾಗ ಎಷ್ಟು ವರ್ಷ ಆಗಿತ್ತು? और यीशु ने कितने साल सेवा की? ಯೇಸು ಸ್ವಾಮಿ ಎಷ್ಟು ವರ್ಷ ಸೇವೆ ಮಾಡ್ದ? हालेलुया। 33 साल यीशु मसीह जिया, ಈ 33 ವರ್ಷ ಯೇಸು ಸ್ವಾಮಿ ಜೀವಿಸಿದ. 3.5 साल सेवा की। 3.5 ವರ್ಷ ಅದರ ಸೇವೆ ಮಾಡ್ದ. That means यीशु ने 33 साल लिए 3.5 साल की सेवा करने के लिए। ಯೇಸು ಸ್ವಾಮಿ ಏನಪ್ಪಾ ಅಂದ್ರೆ 3.5 ವರ್ಷ ಸೇವೆ ಮಾಡಲಿಕ್ಕಾಗಿ ಆತನು 30 ವರ್ಷ ತೆಗೆದುಕೊಂಡ. परमेश्वर पुत्र ने 30 साल लिए 3.5 साल की सेवा के लिए। ದೇವರ ಮಗ ಏನಪ್ಪಾ ಅಂದ್ರೆ ಸೇವೆ ಮಾಡಲಿಕ್ಕಾಗಿ ಏನಪ್ಪಾ ಅಂದ್ರೆ 30 ವರ್ಷ ತಗೊಂಡ 3.5 ವರ್ಷ ಸೇವೆ ಮಾಡಲಿಕ್ಕಾಗಿ. लेकिन हम लोग ಆದ್ರೆ ನಾವು 30 साल की सेवा 30 ವರ್ಷದ ಸೇವೆ 3.5 साल में करना चाहते हैं। ನಾವು 3 ವರ್ಷ ಮಾಡಿ ನಾವು ನೋಡ್ತೇವೆ. आप समझ रहे हैं मेरी बातों को? आप समझ रहे हैं मेरी बातों को? तो जब अगर परमेश्वर किसी का इस्तेमाल कर रहा है, ದೇವರು ಯಾರಿಗಾದ್ರೂ ಯೂಸ್ ಮಾಡುವಾಗ अपना मत शुरू करो, ನಿಮ್ಮನ್ನು ನೀವು ಸ್ಟಾರ್ಟ್ ಮಾಡಕ್ ಹೋಗ್ಬೇಡ್ರಿ. पास्टर के साथ में लगे रहो, ಪಾಸ್ಟರ್ ಜೊತೆ ನೀವಿರ್ರಿ, पास्टर के साथ में लगे रहो। ಪಾಸ್ಟರ್ ಜೊತೆ ನೀವಿರ್ರಿ. जब मैं सिर्फ मेरे चर्च के अंदर नॉर्मल लीडर था, ನಮ್ಮ ಸಭೆಯಲ್ಲಿ ಒಬ್ಬ ನಾರ್ಮಲ್ ಲೀಡರ್ ಇದ್ದ. मेरे पास्टर ने देख लिया कि मनुष्य के अंदर गिफ्ट है, टैलेंट है, ಅವಾಗ ಪಾಸ್ಟರ್ ನೋಡಿದ್ರೆ ಏನಪ್ಪ ಅಂದ್ರೆ ಒಬ್ಬ ಮನುಷ್ಯನ ಹತ್ರ ಏನಪ್ಪ ಅಂದ್ರೆ ಗಿಫ್ಟ್ ಇದೆ, ಟ್ಯಾಲೆಂಟ್ ಇದೆ. और मेरे को बोला मनीष हमारे चर्च में आ जा, हम तुझे पास्टर बनाएंगे। ಅವ್ರು ಹೇಳಿದ್ರೆ ಏನಪ್ಪ ಅಂದ್ರೆ ಮನುಷ್ಯ ನಮ್ಮ ಚರ್ಚಿಗೆ ಬಾ, ನಾನು ಪಾಸ್ಟರ್ ಮಾಡ್ತೀನಿ ಎಂಬುದಾಗಿ. वो मेरी वाइफ का चर्च था। ಯಾಕೆಂದ್ರೆ ಅವ್ರ ಹೆಂಡತಿ ಚರ್ಚ್ ಆಗಿತ್ತು. मैं मेरी वाइफ के चर्च में मेरी वाइफ का दिल रखने के लिए जाता था, ಯಾಕೆಂದ್ರೆ ನನ್ನ ಅವ್ರ ಹೆಂಡತಿ ಚರ್ಚಿಗೆ ಏನಪ್ಪ ಅಂದ್ರೆ ಅವ್ರ ಹೆಂಡತಿ ಒಂದು ಮನುಷ್ಯನ ಹೋಗ್ತಿದ್ರು. क्योंकि हमारी नई नई शादी हुई थी। ಯಾಕೆಂದ್ರೆ ಹೊಸ ಹೊಸ ಮದುವೆ ಆಗಿತ್ತು. तो मैं मेरी वाइफ के रोकने की पसंद नहीं, मुझे मेरे चर्च में आना पड़ेगा। ನೀನ್ ನನ್ನ ಚರ್ಚಿಗೆ ಬರ್ಬೇಕೆಂಬುದಾಗಿ. इतने साल तक मेरी वाइफ जो थी वो पास्टर के नीचे ग्रो हुई थी। ಯಾಕೆಂದ್ರೆ ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ವರ್ಷದ ತನಕ ಅವ್ರ ಹೆಂಡತಿ ಪಾಸ್ಟರ್ ಕೆಳಗಡೆ ಅವರು ಗ್ರೋ ಆಗಿದ್ರು. और इसलिए मैं कभी कभी उस चर्च में जाता था, ಆದ್ರೆ ಅವಾಗ ಅವ್ರ ಚರ್ಚಿಗೆ ಹೋಗ್ತಾ ಇದೆ, मैं प्रीच भी करता था। ದೇವ್ರ ಬಗ್ಗೆ ಹೇಳ್ತಾ ಇದೆ. मेरी वाइफ के पास्टर ने बोला हमारे चर्च में आ जा, हम तुझे पास्टर बनाएंगे। ಅವ್ರ ವೈಫ್ ಪಾಸ್ಟರ್ ಏನಪ್ಪ ನನ್ನ ಚರ್ಚಿಗೆ ಬಾ, ನಾನು ಪಾಸ್ಟರ್ ಮಾಡ್ತೀನಿ ಎಂಬುದಾಗಿ. बोला वाओ, ನಾನು ಹೇಳಿದೆ ವಾವ್, पास्टर बनेगा? ನಾ ಪಾಸ್ಟರ್ ಆಗ್ತೀನಿ. मैंने बोला नहीं ನಾನು ಹೇಳಿದೆ ಇಲ್ಲ नहीं, ಇಲ್ಲ
ಇಲ್ಲ, अभी नहीं, ಈಗಿಲ್ಲ, अभी नहीं, ಈಗಿಲ್ಲ. मैं किसी के अधीनता में हूँ, ಯಾಕೆಂದ್ರೆ ಈಗ ನಾನು ಯಾರೋ ಒಬ್ಬ ಕೆಳಗಡೆನಿದ್ದೇನೆ, मैं किसी के अधीनता में हूँ. ಈಗ ಯಾರೋ ಒಬ್ಬ ಕೆಳಗಡೆ ಇದ್ದೇನೆ. जब तक वो नहीं बोलेगा ಎಲ್ಲಿಂದರಿಗೆ ಆತ ಹೇಳಂಗಿಲ್ಲ, तब तक मैं नहीं करूंगा. ನಾ ಮಾಡಂಗಿಲ್ಲ. मैं अपनी चर्च में रहा, ನಾನು ನಮ್ಮ ಸಭೆಯಲ್ಲಿದ್ದೆ. परमेश्वर ने मेरी वाइफ की और मेरे मन को तैयार किया. ಯಾಕೆಂದ್ರೆ ದೇವರು ಮೊದಲು ನನ್ನ ಮೊದಲು ಹೆಂಡತಿ ಅವರ ಮನಸ್ಸನ್ನು ರೆಡಿ ಮಾಡಿದ್ರು. हमारी शादी के कुछ ही महीने हुए थे. ನಮ್ಮ ಮದುವೆ ಆಗಿ ಕೆಲವು ತಿಂಗಳಾಯ್ತು. अमेरिका से एक प्रॉफिट आई थी. ಆ ಒಂದು ಅಮೆರಿಕದಿಂದ ಒಬ್ಬ ಪ್ರವಾದಿ ಬಂದಿದ್ದ. उसकी हाइट इतनी थी, ಅವರ ಒಂದು ಹೈಟ್ ಇಷ್ಟಿತ್ತು. पावरफुल लेडी, ಬಹಳ ಒಂದು ಏರ್ಪದ आग से भरी हुई. ಬಹಳ ಶಕ್ತಿಶಾಲಿಯಾಗಿದ್ದ, ಬೆಂಕಿ ತಿರುಗುವಂತ ಒಬ್ಬ ಹೆಣ್ಣು ಮಗಳು. फर्स्ट बेंच में मैं और मेरी वाइफ बैठे हैं. ಮೊದಲನೇ ಒಂದು ಬೆಂಚದಲ್ಲಿ ನಾನು ಮತ್ತು ಹೆಂಡತಿ ಕೂತ್ಕೊಂಡಿದ್ದೇವೆ. फर्स्ट बेंच में, फर्स्ट. ಮೊದಲನೇ ಬೆಂಚದಲ್ಲಿ और वो प्रीच करती है ಆಕೆ ದೇವರು ಆಕೆ ಹೇಳಕತ್ತಾಳ. और सीधे मेरे और मेरे वाइफ के पास आती है. ಆಕೆ ಸೀದಾ ಬಂದು ಇವ್ರು ಮತ್ತು ಹೆಂಡತಿ ಹತ್ರ ಬರ್ತಾಳ. तुम लोग को प्रभु ने मिनिस्ट्री दिया है, ನಿಮಗೆ ದೇವರು ಏನ್ ಮಾಡಿದ ಸೇವೆ ಕೊಟ್ಟಾನ. क्योंकि मेरा चर्च मुझे जानता ही नहीं था. ಯಾಕೆಂದ್ರೆ ನನ್ನ ಸಮಯದಲ್ಲಿ ಗೊತ್ತೇ ಇಲ್ಲ. मेरा काम क्या था? ನನ್ನ ಕೆಲಸ ಏನಿತ್ತು? कुर्सी लगाना, ಕುರ್ಚಿ ಹಚ್ಚುದು, सामान उठाना. ಸಾಮಾನು ಎತ್ತುದು. जब आपने देखा ಯಾವಾಗ ಅಪ್ಪ ನೋಡ छोटी चीज में विश्वास योग्य रहा है, ಯಾವಾಗ ಸಣ್ಣ ಸಂಗತಿಗಳಿಗೆ ನೀವು ನಂಬಿಕೆ ಇಟ್ಟಿರೋ, चीज में विश्वास योग्य ಯಾವಾಗ ನೀವು ಸಣ್ಣ ಸಂಗತಿ ವಿಶ್ವಾಸಗಳಾಗಿರ್ತೀರೋ, परमेश्वर और पास्टर विश्वास योग्यता को देखते हैं. ಯಾಕೆಂದ್ರೆ ದೇವರು ಮತ್ತು ಪಾಸ್ಟರ್ ಮೇಲೆ ನಾವು ನಂಬಿಕೆ ನೋಡ್ತಾರ. जब तुम विश्वास योग्य रहोगे, ಯಾವಾಗ ನೀವು ನಂಬಿಕೆ ಯೋಗ್ಯರಾಗಿರ್ತೀಯೋ, परमेश्वर एक नया अध्याय लिखेगा. ಯಾಕೆಂದ್ರೆ ನಿಮ್ಮ ಮೇಲೆ ದೇವರು ಒಂದು ಹೊಸ ಅಧ್ಯಾಯ ಬರೀತಾರ. जब चर्च में ये भविष्यवाणी आई, ಯಾವಾಗ ಸಭೆಯಲ್ಲಿ ಒಂದು ಭವಿಷ್ಯವಾಣಿ ಬಂತು, मेरा पास्टर बोलता है, ನಮ್ಮ ಪಾಸ್ಟರ್ ಹೇಳ್ತಾರೆ, मनीष तुझे कुछ करना है, ನಿನಗೆ ಏನೋ ನೀವು ಮಾಡ್ಬೇಕೀಗ, तू ये चर्च का पास्टर बन जा. ಈ ಸಭೆ ಪಾಸ್ಟರ್ ಆಗೀಗ. मैं आहिस्ता आहिस्ता पास्टर बना. ನಾನು ನಿಧೀನ ಸ್ಲೋ ಅಂದ್ರೆ ಪಾಸ್ಟರ್ ಆದೆ. समय लगता है चर्च, ಟೈಮ್ ಆಗುತ್ತೆ. सबोपदेशक एक्लीसियास्टिस सबोपदेशक कहता है, नीति वचन के बाद वाला सबोपदेशक क्या बोलते, कन्नड़ में क्या बोलते हैं? एक्लीसियास्टिस सुलाप के बाद में ಪ್ರಲಾಪಗಳು वो कहता है परमेश्वर अपने समय में हर चीजों को अच्छी करता है. ಪ್ರಸಂಗಿ क्या नाम है? प्रसंगी. हालेलुया. प्रसंगी. मेरे को वचन याद नहीं है, मेरे को तीसरे अध्याय में लिखा है, मुझे पता है. लेकिन बाद में कहते हैं प्रभु अपने समय में हर बातों को अच्छी करता है. हालेलुया, हालेलुया. ओके, निकालेंगे नहीं. तीसरे अध्याय में लिखा है, परमेश्वर 3:15 में कहेंगे परमेश्वर अपने समय में हर चीजें अच्छी करता है. ನೋಡಿ, ದೇವರು ತನ್ನದೇ ಆದ ಸಮಯದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. हालेलुया. ಹಾಲೆಲೂಯಾ. आप और मैं यीशु के चेले कहे गए हैं. ನೀವು ಮತ್ತು ನಾವು ಯೇಸುವಿನ ಶಿಷ್ಯರಾಗ್ತೇವೆ. बाइबल कहता है ಬೈಬಲ್ ಹೇಳ್ತದೆ, चेला अपने गुरु से बड़ा नहीं है. ಯಾಕಂದ್ರೆ ಶಿಷ್ಯನು ಗುರುವಿಗಿಂತ ದೊಡ್ಡವನಲ್ಲ. शिष्य अपने गुरु से बड़ा नहीं है, ಶಿಷ್ಯನು ಗುರುವಿಗೆ ದೊಡ್ಡವನಲ್ಲ. लेकिन शिष्य के लिए उतना ही काफी है कि उसके गुरु के समान हो जाए. ಯಾಕಂದ್ರೆ ಶಿಷ್ಯನಿಗೆ ಏನಪ್ಪ ಅಂದ್ರೆ ಆತನ ತನ್ನ ಗುರುವಿನ ಹಾಗೆ ಆಗ್ಬಹುದು. मैं आत्मा में देखता हूँ ये चर्च के लिए परमेश्वर का बहुत बड़ा स्कोप है. ನಾನು ಆತ್ಮನ ನೋಡ್ತೇನೆ, ಈ ಒಂದು ಸಭೆಗೆ ಏನಪ್ಪ ಅಂದ್ರೆ ದೇವರು ಏನಪ್ಪ ಅಂದ್ರೆ ಬಹಳ ದೊಡ್ಡ ಒಂದು ಉದ್ದೇಶ ಇದೆ. परमेश्वर का बहुत बड़ा उद्देश्य है. ದೇವರು ಬಹಳ ದೊಡ್ಡ ಉದ್ದೇಶ ಇದೆ. सुनिए, आपका जो उद्देश्य है इस कलीसिया से पूरा होगा. ಯಾಕಂದ್ರೆ ನಿಮ್ಗೆ ಏನು ಉದ್ದೇಶಗಳಿರಲ್ಲ, ಅದು ಈ ಸಭೆಯಿಂದ ಅದು ನೆರವೇರ್ಪಡ್ತದೆ. हालेलुया. हालेलुया. जाओ, ಹೋಗ್ರಿ, लेकिन वहां मत रहो. ಅಲ್ಲೇ ಇರಕ್ ಹೋಗ್ಬೇಡ್ರಿ, आओ, ಬನ್ರಿ. बोलो जाओ, ಹೋಗ್ರಿ, आओ. ಬನ್ರಿ. कितने लोग बाहर जाएंगे? कितने लोग बाहर जाएंगे? और आपको फल लेकर आना है. ಫಲ ತಗೊಂಡು ಬರ್ಬೇಕು ಮತ್ತೆ. आमीन, ಆಮೆನ್. हालेलुया. ಹಾಲೆಲೂಯಾ. मुझे बहुत कुछ कहना है. ನನಗೆ ಬಹಳ ಹೇಳ್ಬೇಕಾಗ್ತದ. मैं एक लास्ट चीज बोल के मैं समाप्त करूंगा. ಲಾಸ್ಟ್ ಕೊನೆ ಒಂದು ಹೇಳೋ ಸವಾಲು ಮಾಡ್ತೇನೆ. कौन सी चीज चर्च को कमजोर करती है? ಯಾವ ಸಂಗತಿ ಸಭೆಯನ್ನ ಒಂದು ಕಮಜೋರ್ ಮಾಡ್ತದೆ? कौन सी चीज कलीसिया की यूनिटी को वीक करती है? वीक. ಯಾವ ಒಂದು ಕೆಲಸ ಸಭೆಯನ್ನ ಬಲಹೀನ ಮಾಡ್ತದೆ? परमेश्वर यूनिटी को ब्लेस करता है. ದೇವರು ಏನಪ್ಪಾ ಅಂದ್ರೆ ಒಂದು ಯೂನಿಟಿಯನ್ನ ಆಶೀರ್ವಾದ ಮಾಡ್ತಾರೆ. बाइबल कहता है भजन संहिता 133, ಬೈಬಲ್ ಹೇಳ್ತಾರೆ ಅಂದ್ರೆ ಕೀರ್ತನೆ 1:33, क्या ही अच्छी और मनोहर बात है ಇದು ಎಷ್ಟು ಒಂದು ಒಳ್ಳೆ ಒಂದು ಸುಸಂಸ್ಕೃತ ಸಂಗತಿ ಇದೆ ಅಲ್ರಿ. भाई लोग ನಾವು ನೋಡ್ತೇವೆ ಅಲ್ಲಿ ಸೋದರರು आपस में मिले रहे. ಯಾಕಂದ್ರೆ ಸೋದರರು ಒಂದಾಗಿರಬೇಕು. वो उस तेल के समान है ಅವ್ರ
ಎಂತ ಎಣ್ಣೆಗೆ ಸಮಾನರಾಗಿದ್ದಾರೋ जो हारून के ऊपर उंडेला जाता है, ಅದು ಆರೋನ ತಲೆ ಮೇಲೆ ಹೊಯ್ದು उसके दाढ़ी से बहता ಅವರ हुआ ಗಟ್ಟದಿಂದ ಹೊರಗಡೆ ಹರಿತಾ ಬಂದು उसके वस्त्र तक आता है। ಅದರ ಒಂದು ಅವರ ಒಂದು ಅರಿವಿ ತನಕ ಬರ್ತದ. समझे आप लोग? ತಿಳಿತಾ? समझे? तेल कहाँ पर बहता है? ಎಣ್ಣೆ ಎಲ್ಲಿಂದ ಸುರಿಯಲ್ಪಡ್ತದೆ? देखो हाथों से दिखाओ, तेल कहाँ पर बहता है? हाँ, और कहाँ पर आता है? यीशु ने कहा, ಯೇಸು ಹೇಳ್ದ, अगर तुम बड़े होना चाहते हो, ನೀವು ಆಗಿರ್ಬೇಕಾದ್ರೆ छोटा बनो, ನೀವು ಸಣ್ಣವರಾಗ್ರಿ, छोटा बनो। ಸಣ್ಣವರಾಗ್ರಿ. लेकिन लोगों को नीचे रहना पसंद नहीं है, ಯಾಕೆಂದ್ರೆ ಜನರಿಗೆ ಕೆಳಗಿರೋಕೆ ಇಷ್ಟ ಇಲ್ಲ. लोगों को नीचे रहना पसंद नहीं है। ಜನರ ಕೆಳಗಿರೋಕೆ ಇಷ್ಟ ಇಲ್ಲ. एक स्त्री थी, ಒಬ್ಬ ಸ್ತ್ರೀ ಇದ್ದು, उसको 12 साल से लहू बहने का रोग था। ಆಕೆಗೆ 12ರಿಂದ ರಕ್ತಕ್ಷ ರೋಗ ಹರಿತಾ ಇತ್ತು. और वो बोलती है, ಆಕೆ ಹೇಳ್ದ, अगर मैं यीशु के वस्त्र को ही छू लूं, ಒಂದು ವೇಳೆ ನಾನು ಯೇಸುವಿನ ಬಟ್ಟೆಯನ್ನು ಮುಟ್ಟಿದ್ರೆ चंगी हो जाऊंगी। ನನಗೆ ಆರಾಮ ಆಗ್ತದ. और बाइबल कहता है, ಬೈಬಲ್ ಹೇಳ್ತದೆ, वो भीड़ में आती है, ಆಕೆ ಇಪ್ಪತ್ತನೇ ಒಂದು ಮಧ್ಯ ಆ ಒಂದು ಗುಂಪಿನ ಬರ್ತಾಳೆ. बॉडी में ताकत नहीं है, ಆಕೆ ಶರೀರದಲ್ಲಿ ಶಕ್ತಿ ಇಲ್ಲ. लेकिन रेंगते रेंगते आती है। ಆಕೆ ಒದ್ದಾಡಕ್ಕೆ ಬರ್ತಾಳ. कहाँ पकड़ती है? ಆಕೆ ಎಲ್ಲಿ ಮುಟ್ತಾಳ? बताओ कहाँ पकड़ती है? ಎಲ್ಲಿ ಮುಟ್ತಾಳ ಹೇಳ್ರಿ? मेरे को बताओ, लेडीज लोग कहाँ पकड़ती है? यीशु ಹೇಳ್ರಿ, को? ಆಕೆ ಯೇಸು ಎಲ್ಲಿ ಮುಟ್ತಾಳ? ऊपर नहीं पकड़ती, ಆಕೆ ಬೇರೆ ಇಡಂಗಿಲ್ಲ. उसके वस्त्र को पकड़ती है। ಆಕೆ ಬಟ್ಟೆ ತುದಿಯಲ್ಲಿ ಮುಟ್ತಾಳ. अभिषेक नीचे भी काम करता है। ಅಭಿಷೇಕ ಕೆಳಗಡೆ ಕೂಡ ಕೆಲಸ ಮಾಡ್ತಾರೆ. हालेलुया, ಹಾಲೆಲೂಯಾ. अभिषेक जब सर से बहता है, ಅಭಿಷೇಕ ತಲೆಯಿಂದ ಹೊಯ್ಯಲ್ಪಡ್ತದೆ. तो वो वस्त्र के नीचे आके रुकता है। ಅದು ಏನಪ್ಪಾ ಅಂದ್ರೆ ಒಂದು ಬಟ್ಟೆ ತುದಿಯಲ್ಲಿ ಬಂದಿರುತ್ತದೆ. हालेलुया, ಹಾಲೆಲೂಯಾ. जब उस स्त्री ने यीशु के वस्त्र को छुआ, ಆ ಒಂದು ಸ್ತ್ರೀ ಯೇಸುವಿನ ಒಂದು ಬಟ್ಟೆ ತುದಿಯಲ್ಲಿ ಮುಟ್ಟಿದ್ರು. उसमें से सामर्थ निकला। ಅಲ್ಲಿಂದ ಶಕ್ತಿ ಹೊರಗಡೆ ಬಂತು. कौन सी चीज कलीसिया की उन्नति को खराब करती है? ಯಾವ ಒಂದು ಕೆಲಸ ಸಭೆಯ ಮೇಲ್ ಬರುವುದನ್ನ ಹಾಳು ಮಾಡ್ತದೆ? बाइबल कहता है, परमेश्वर नम्र लोगों को अनुग्रह देता है, ಬೈಬಲ್ ಹೇಳ್ತದಪ್ಪ ಅಂದ್ರೆ ದೇವರು ದೀನರಿಗೆ ಆದಂತಹ ಕೃಪೆಯನ್ನು ಕೊಡ್ತಾನೆ. लेकिन जो घमंड से भरे हैं, ಗರ್ವಿಷ್ಠರಿಗಾದರೂ परमेश्वर के विमुख रहता है। ಯಾಕೆಂದ್ರೆ ದೇವರು ಅವರು ವಿರುದ್ಧವಾಗಿದ್ದಾರೆ. लेकिन जो नम्र है, ಯಾರು ತಗ್ಗಿಸಿಕೊಂಡಿದ್ದಾರೋ उनको ग्रेस देता है। ದೇವರಿಗೆ ಕೃಪೆಯನ್ನು ಕೊಡ್ತಾರೆ. याकूब की किताब और पतरस की किताब ಯಾಕೋಬನ ಬರೆದ ಪತ್ರಿಕೆಯಲ್ಲಿ, ಪೇತ್ರನ ಬರೆದ ಪತ್ರಿಕೆಯಲ್ಲಿ कहता है 5वें अध्याय में, 5ನೇ ಅಧ್ಯಾಯದಲ್ಲಿ परमेश्वर के हाथों के नीचे, ದೇವರ ಹಸ್ತದ ಕೆಳಗಡೆ, परमेश्वर के हाथों के नीचे ದೇವರ ಹಸ್ತದ ಕೆಳಗಡೆ कैसे रहो, ನೀವ್ ಹೆಂಗಿರ್ಬೇಕಂತ, कैसे रहो, ಹೆಂಗಿರ್ಬೇಕಂತ नम्रता से रहो। ನೀವೇನ್ ಮಾಡಿ ತಗ್ಗಿಸಿಕೊಳ್ಳಬೇಕಿದ್ದೀರಿ. लोग बोलते हैं, ಜನ ಹೇಳ್ತಾರ, इतना नम्र मत बनो, ಇಷ್ಟು ನೀವು ತಗ್ಗಿಸ್ಕೊಳ್ಳೋಕೆ ಹೋಗ್ಬೇಡ. कोई तुम्हारे सर पे पैर रखे। ಯಾರೋ ಬಂದು ತೆಲೆ ಮೇಲೆ ಕಾಲಿಡ್ತಾರ. मैंने बोला ऐसा हो ही नहीं सकता, ನನಗೆ ಈಗ ಆಗೇ ಇಲ್ಲ. कि मेरे ऊपर तो यीशु का हाथ है। ಯಾಕೆ ನನ್ನ ತಲೆ ಮೇಲೆ ಯೇಸುವಿನ ಕೈ ಇದೆ. अगर वो मेरे पे पैर रखना चाहे, ಒಂದು ತಲೆ ಮೇಲೆ ಆತನ ಕೈ ಕಾಲಿಡುವುದಾದ್ರೆ उसको यीशु के पैरों पे हाथ पैर रखना पड़ेगा। ಆತನಿಗೆ ಯೇಸುವಿನ ಕೈ ಮೇಲೆ ಕಾಲಿಡಬೇಕಾಗ್ತದ. सेवा नम्रता से होती है। ಯಾಕೆಂದ್ರೆ ಸೇವೆ ಧೀರತೆಯಿಂದ ಸ್ಟಾರ್ಟ್ ಆಗ್ತದೆ. हालेलुया, बाइबल कहता है, ಬೈಬಲ್ ಹೇಳ್ತದೆ, फिलिपियो 2:5, ಫಿಲಿಪಿ 2:4-5 बाइबल कहता है, ಬೈಬಲ್ ಹೇಳ್ತದೆ, जैसे यीशु का स्वभाव था, ಯಾವ ರೀತಿ ಯೇಸುವಿನ ಸ್ವಭಾವ इತ್ತು वैसा ही तुम्हारा स्वभाव हो। ಅದೇ ರೀತಿಯಾಗಿ ನಿಮ್ಮ ಸ್ವಭಾವ ಇರಬೇಕು. जो परमेश्वर का पुत्र होने के बावजूद ಆತನು ದೇವರ ಮಗನಾಗಿದ್ರು ಕೂಡ उसने दास का रूप धारण किया, ಆತನು ಏನಪ್ಪಾ ಅಂದ್ರೆ ಒಂದು ದಾಸನ ರೂಪವನ್ನು ಧರಿಸಿದ. और उसने मृत्यु से ली, ಆದ್ರೆ ಆತನ ಏನಪ್ಪಾ ಅಂದ್ರೆ ಒಂದು ಮರಣವನ್ನು ಆತನ ಏನಪ್ಪಾ ಅಂದ್ರೆ ಹೊಂದಿದ. हाँ, क्रूस की मृत्यु से ली, ಆತನ ಏನಪ್ಪಾ ಅಂದ್ರೆ ಶಿಲುಬೆ ಮೇಲೆ ಒಂದು ಮರಣ ಕೂಡ ಆತನು ಹೊಂದಿದ. और इसीलिए ಅದಕ್ಕೋಸ್ಕರವಾಗಿ परमेश्वर ने ತಂದೆ देವರು यीशु को वो नाम दिया, ಯೇಸುವಿಗೆ ಎಂತ ಹೆಸರು ಕೊಟ್ಟರೆಂದರೆ सब नामों से ऊंचा, ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. नाम के सामने ಆತನ ಹೆಸರಿನ ಮುಂದೆ हर एक घुटना टिकेगा, ಎಲ್ಲ ಒಂದು ಮೊಣಕಾಲ ಊರಬೇಕು. जबान अंगीकार करेगी, यीशु ही परमेश्वर का पुत्र है। ಎಲ್ಲ ನಾಲಿಗೆಗಳು ಒಪ್ಪಿಕೊಳ್ಳುತ್ತವೆ ಯೇಸುವೇ ದೇವರಿದ್ದಾನೆಂಬುದಾಗಿ. परमेश्वर को नम्र लोग चाहिए। ಯಾಕೆಂದ್ರೆ ದೇವರಿಗೆ ಧೀರಬೇಕು. परमेश्वर घमंडी लोगों का इस्तेमाल नहीं करता। ದೇವರು ಗರ್ವಿಷ್ಠರನ್ನ ಉಪಯೋಗಿಸಿಕೊಳ್ಳಂಗಿಲ್ಲ. घमंडी तुम्हारे अभिषेक को तोड़ डालता है। ಆ ಒಂದು ಗರ್ವ ಅನ್ನೋದು ನಿಮ್ಮ ಒಂದು ಅಭಿಷೇಕವನ್ನು ಮುರಿದು ಹಾಕ್ತದೆ. नम्र लोग पृथ्वी के अधिकारी हो गए। ಯಾಕೆಂದ್ರೆ ಧೀರರಾದ್ರು ಅವರು ಭೂಲೋಕದಲ್ಲಿ ಅವರ ಅಧಿಕಾರಿಗಳಾಗಿರ್ತಾರೆ. लास्ट वर्स और मैं समाप्त करता हूँ। ಕೊನೆ ವಚನ ಮುಗಿಸ್ತೇನೆ. हालेलुया, हालेलुया। नीति वचन, ಜ್ಞಾನೋಕ್ತಿ, नीति वचन 6वां अध्याय। ಜ್ಞಾನೋಕ್ತಿ 6ನೇ ಅಧ್ಯಾಯ. मैंने कहा कौन सी चीजें कलीसिया की यूनिटी को कमजोर करती है? ಜ್ಞಾನೋಕ್ತಿ 6ನೇ ಅಧ್ಯಾಯ. यीशु ने कहा, ಯೇಸು ಹೇಳಿದ್ರು, थोड़ा सा खमीर
थोड़ा सा खमीर, यीस्ट, खमीर वो रोटी में डालते हैं ना, फुगे जाता है वो। नहीं बस नहीं पता, मैं खाली बोल रहा हूं। आप प्रोवर्ब्स चैप्टर 6 निकाल के रखो। हाँ मैं बोल, यीशु ने कहा, ಯೇಸು ಹೇಳ್ದ थोड़ा सा खमीर, ಸ್ವಲ್ಪ 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 ಹುಳಿ हाँ वो क्या करता है, सबको फुला देता है। ಆ ಇಡೀ ರೊಟ್ಟಿ ನೆನಪದ ಆವರಿಸಿಕೊಳ್ತದೆ. यीशु ने उदाहरण दिया, ಯೇಸು ಉದಾಹರಣೆ ಕೊಟ್ಟ. एक औरत ने ಒಬ್ಬ ಹೆಣ್ಣು ಮಗಳು एक पसेरी आटा लिया ಒಂದು ಮುಟ್ಟಿಗೆ ಹಾಕಿ ಹಿಟ್ಟು ತಗೊಂಡು और उसे डाल दिया ಅದ್ರ ಹಾಕಿದ್ಲು, और वो फूट गया। ಅದೇನಪ್ಪ ಅಂದ್ರೆ ಬೆಳೀತು. बराबर है। सुनिए, क्या चीज कलीसिया की यूनिटी को खराब करती है? ಕೇಳಿಸ್ಕೊಂಡು ಯಾವ ಸಂಗತಿ ಸಭೆ ಇದಿರುವ ಉದ್ದೇಶ ಹಾಳು ಮಾಡ್ತದೆ. उत्पत्ति नीति वचन 6 16 to 19 16 to 19 ಯಾರೋಕೆ ಅದೇ 6:19 ಯೆಹೋವನು ಹಾಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ ಏಳೆ. पढ़ लिया? 6 चीजों से यहोवा को घृणा है। ಏಳು ಸಂಗತಿಗಳಿಂದ ದೇವರಿಗೆ ಅಸಹ್ಯ ಆಗ್ತದೆ. 7वीं चीज परमेश्वर के लिए अबॉमिनेशन है, परमेश्वर बर्दाश्त नहीं कर सकता। ಯಾಕೆಂದ್ರೆ 7 ಸಂಗತಿಗಳು ದೇವರು ಏನಪ್ಪಾ ಅಂದ್ರೆ ಆತನ ಸಹಿಸಿಕೊಳ್ಳುವುದಿಲ್ಲ. जो भाइयों में क्या डालता है, ಆತನು ಜನರ ಪ್ರದರ್ಶನ ಏನಾಗ್ತದೆ, ಆತನು भाइयों में क्या डालता है, हाँ भाइयों में क्या डालता है, ಒಡ ಹುಟ್ಟಿದ್ರೆ ಏನಾಗ್ತಾನೆ, ಆತನು ಫೂಟ್, ಜಗಳಗಳನ್ನು ಬಿತ್ತುತ್ತಾನೆ. फूट। ಜಗಳಗಳನ್ನು ಬಿತ್ತಾನೆ. 6 चीजें बुरी है, ಎಷ್ಟು ಈ 6 ಸಂಗತಿ ಬಹಳ ಕೆಟ್ಟಿದಾವೆ. लेकिन जो भाइयों में फूट डालता है, ಯಾರು ಒಡ ಹುಟ್ಟಿದ್ರಲ್ಲಿ ಜಗಳ ಬಿತ್ತುತ್ತಾನೋ, जो भाइयों में फूट डालता है, ಸಹೋದರರಲ್ಲಿ ಜಗಳ ಬಿತ್ತಾನೋ, हाँ समझे आप लोग? हालेलुया, थैंक यू जीसस। परमेश्वर ने मोसेस को बोला मंदिर बना। ದೇವರು ಮೋಶೆಗೆ ಹೇಳಿದ ಮಂದಿರ ಮಾಡಿ, ಆಲಯ ಮಾಡಬಹುದಾಗಿ. बाइबल बोलता है परमेश्वर ने मोसेस को बोला मंदिर बना, ಬೈಬಲ್ ಹೇಳ್ತಾರೆ ಮೋಶೆಗೆ ಹೇಳಿದ್ರೆ ನೀನು ಆಲಯ ಕಟ್ಟಬಹುದಾಗಿ. और मंदिर के लिए उनको बड़े बड़े पत्थर चाहिए थे। ಆ ಒಂದು ಆಲಯ ಮಾಡಬೇಕಂತ ಹೇಳಿ ದೊಡ್ಡ ದೊಡ್ಡ ಕಲ್ಲುಗಳು ಬೇಕಾಗಿತ್ತು. बहुत ध्यान से सुनिए, लीडर्स लोग ध्यान से सुनिए। ಕೇಳಿಸ್ಕೊಂಡು मंदिर के अंदर बड़े बड़े पत्थर की जरूरत थी। ಆ ಒಂದು ಕಲ್ಲುಗಳಿಗೆ ಆಲಯ ಕಟ್ಟಲಿಕ್ಕಾಗಿ ದೊಡ್ಡ ದೊಡ್ಡ ಕಲ್ಲುಗಳು ಬೇಕಾಗಿತ್ತು. और परमेश्वर ने बोला मोसेस को, ಆದ್ರೆ ದೇವರು ಹೇಳಿದ ಮೋಶೆಗೆ सोने का काम करने के लिए, ಆ ಒಂದು ಬಂಗಾರ ಕೆಲಸ ಮಾಡೋದಕ್ಕಾಗಿ, पीतल का काम करने के लिए, ಆ ಒಂದು ಸ್ಟೀಲ್ ಕೆಲಸ ಮಾಡೋದಕ್ಕಾಗಿ, मिस्त्री का काम करने के लिए ಮೇಸ್ತ್ರಿ ಕೆಲಸ ಮಾಡಲಿಕ್ಕಾಗಿ मैं 2 लोग तुझे देता हूँ। ನಾ ಇಬ್ಬರು ಜನರಿಗೆ ಕೊಡ್ತೇನೆ. बेजालेल, ಬೆಸಾಲೆಲ್ और बेजालेल जो है वो बहुत सारी चीजों में माहिर था। ಯಾಕಂದ್ರೆ ಅಲ್ಲಿ ಒಂದು ಬೆಸಾಲೆಲ್ ಅಂತ ಏನು ಗೊತ್ತಿದ್ರೆ ಅವ ಬಹಳ ಕೆಲಸದಲ್ಲಿ ಆತನು ಶಾಣಾಚಿತನಾಗಿದ್ದ. 2 लोग थे, अहोलियाब और बेजालेल। ओके, बेजालेल और ओहोलियाब, ಅಲ್ಲಿ ಒಬ್ಬ ಬೆಸಾಲೆಲ್ ಎಂಬುದಾಗಿ, ಇನ್ನೊಬ್ಬ ಓಹೇಲ್ ಎಂಬುದಾಗಿ. और इन्होंने सब मंदिर की चीजें बनाई। ಇವರೆಲ್ಲರೂ ಏನಪ್ಪಾ ಅಂದ್ರೆ ಒಂದು ದೇವಾಲಯದಲ್ಲಿ ಬೇಕಾದ ಎಲ್ಲ ಒಂದು ವಸ್ತುಗಳನ್ನು ಮಾಡಿದ್ರು. ध्यान से सुनो, ध्यान से सुनो ಕೇಳಿಸ್ಕೊಳ್ಳಿ. लेकिन जब उनको बड़े बड़े पत्थर मंदिर में लाने थे, ಯಾವಾಗ ಅವರಿಗೆ ದೊಡ್ಡ ದೊಡ್ಡ ಕಲ್ಲುಗಳು ಆಲಯಕ್ಕೆ ತರಬೇಕಾಗಿತ್ತು, परमेश्वर ने बोला, ದೇವರು ಹೇಳ್ದ, सुनो ध्यान से सुनो, परमेश्वर ने बोला, ದೇವರು ಹೇಳ್ದ, जब तुम पत्थर लाते हो, ನೀವು ಯಾವಾಗ ಆಲಯದಲ್ಲಿ ನೀವು ಏನಪ್ಪಾ ಅಂದ್ರೆ ಕಲ್ಲುಗಳು ತರ್ತೀರಿ, यीशु ने कहा पतरस, मैं इस पत्थर पे अपनी कलीसिया बनाऊंगा। ಯೇಸುವೆ ಪೇತ್ರನಿಗೆ ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೇನೆ ಎಂಬುದಾಗಿ. बाइबल बोलती है आप और मैं आत्मिक पत्थर है। ಬೈಬಲ್ ಹೇಳ್ತದೆ ನೀವು ನಾವು ಏನಪ್ಪಾ ಅಂದ್ರೆ ಆತ್ಮಿಕ ರೀತಿಯ ಒಂದು ಕಲ್ಲು ಆಗಿದ್ದೇವೆ. We are living stones। ನಾವೇನಪ್ಪಾ ಅಂದ್ರೆ ಜೀವಿಸುವ ಬಂಡೆ ಆಗಿದ್ದೇವೆ. पत्थर है जो जीवित है। ಯಾಕೆಂದ್ರೆ ಅದು ಬಂಡೆ ಆಗಿದೆ, ಕಲ್ಲಿದೆ, ಅದರಲ್ಲಿ ಜೀವ ಇದೆ. परमेश्वर ने मोसेस को बोला, ದೇವರು ಏನಪ್ಪ ಮೋಶೆಗೆ ಹೇಳ್ದ, जब तुम पत्थर लेकर आते हो, ನೀವು ಯಾವಾಗ ಏನಪ್ಪಾ ಅಂದ್ರೆ ಒಂದು ಕಲ್ಲು ತೆಗೆದುಕೊಂಡು ಬರ್ತೀರೋ, उस पत्थर के ऊपर ಆ ಒಂದು ಕಲ್ಲಿನ ಮೇಲೆ चीनी और हथौड़े का आवाज नहीं होना चाहिए। ಯಾಕೆಂದ್ರೆ ಆ ಕಲ್ಲಿನ ಮೇಲೆ ಏನಂದ್ರೆ ಒಂದು ಹತೋಡಿಯಿಂದ ಒಂದು ಚಾಣಿಯಿಂದ
ಹೊರಗಡೆಯಿಂದ ಅದ್ರ ಆವಾಜ ಬರಬಾರದು. बाहर ही उसे साफ करके कट करके अंदर शांति से बिठा दो. ಯಾಕಂದ್ರೆ ಹೊರಗಡೆ ಅದನ್ನ ಏನಪ್ಪಾ ಅಂದ್ರೆ ಸಾಫ್ ಮಾಡಿ ಹೊರಗಡೆ ಅದನ್ನ ಏನಪ್ಪಾ ಅಂದ್ರೆ ಸ್ವಚ್ಛ ಮಾಡಿ ಕಟ್ ಮಾಡಿ ಒಳಗಡೆ ತರುವಾಗ ಶಾಂತವಾಗಿ ಇಡ್ರಿ. आप समझ रहे हैं? ನಿಮ್ಗೆ ಅರ್ಥ ಆಯ್ತಾ? आपका जो भी प्रॉब्लम होगा ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ चर्च के बाहर, ಚರ್ಚ್ ಹೊರಗಡೆ ಇರಬೇಕು. ऐसे का प्रॉब्लम होगा ಏನೇ ಸಮಸ್ಯೆ ಇದ್ರು ಕೂಡ चर्च के बाहर, ಸಭೆ ಹೊರಗಡೆ ಇರಬೇಕು. कोई भी डिस्प्यूट होगा ಏನಾದ್ರೂ ಒಂದು ಗಲಿಬಿಲಿ ಇದ್ರೆ चर्च के बाहर. ಸಭೆ ಹೊರಗಡೆ ಇರಬೇಕು. जब मंदिर में आते हो ನೀವು ಯಾವಾಗ ಹೊರಗಡೆ ಬರ್ತೀರೋ शांति में प्रभु की आराधना करो. ನೀವು ಏನಪ್ಪಾ ಅಂದ್ರೆ ಸಮಾಧಾನ ದೇವರ ಆರಾಧಿಸಬೇಕು. हालेलुया, 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 हालेलुया. हालेलुया. मुझे बहुत सारी चीजें प्रभु मुझे बता रहा है लेकिन मैं यहाँ रुकना चाहता हूँ. ನನಗೆ ಬಹಳ ಸಂಗತಿಗಳನ್ನು ದೇವರು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ನಾನು ನಿಲ್ತೇನೆ. कितने लोग बोलते हैं कि प्रभु ने मुझसे बात किया है? ಎಷ್ಟು ಜನ ಅನ್ಕೋತೀರಿ ದೇವರ ಜೊತೆ ಮಾತಾಡಿದ್ರೆ ಎಂಬುದಾಗಿ? I feel like saying this. ಯಾಕಂದ್ರೆ ನನಗೆ ಇದು ಹೇಳ್ಬೇಕು ಅನಿಸ್ತದೆ. 40 साल तक दाऊद ने राज किया. 40 ವರ್ಷ ದಾವೀದನು ಆಳ್ವಿಕೆ ಮಾಡ್ದ. दाऊद को मंदिर बनाने का था. ಯಾಕಂದ್ರೆ ದಾವೀದನಿಗೆ ಒಂದು ಆಲಯ ಕಟ್ಟಬೇಕಾಗಿತ್ತು. दाऊद गॉड का लवर था. ಯಾಕಂದ್ರೆ ದಾವೀದನು ದೇವರ ಪ್ರೀತಿ ಮಾಡುವವರಾಗಿದ್ದ. और दाऊद ने सोना चांदी सब जमा किया. ಯಾಕಂದ್ರೆ ದಾವೀದನು ಆ ಒಂದು ಬೆಳ್ಳಿ ಬಂಗಾರ ಎಲ್ಲ ಆತನ ಕೂಡಿಸ್ದ. लेकिन जैसे वो जा रहा है बनाने के लिए ಆತ ಯಾವಾಗ ಹೋಗ್ತಾ ಇದ್ದಾನೆ ಮಾಡ್ಲಿಕ್ಕಾಗಿ नेथन आता है. नेथन ಅಲ್ಲಿ ನಾತಾನ ಬರ್ತಾರೆ. डेविड तू नहीं बना सकता. ನಾತಾನ ನೀನು ಮಾಡಬೇಡ. तेरे हाथ में खून है. ಯಾಕಂದ್ರೆ ನಿನ್ನ ಕೈಯಲ್ಲಿ ರಕ್ತ ಇದೆ. तूने खून बहाया है. ನೀನು ರಕ್ತ ಸುರಿಸಿ. लेकिन डेविड ಆದ್ರೆ ದಾವೀದನು तेरा बेटा जो तेरे अंदर से आएगा ನಿನ್ನ सुलेमान ಒಳಗಿಂದ ನಿನ್ನ ಮಗ ಬರ್ತಾರಲ್ಲ ಸೊಲೊಮೋನ, वो शांति वाला पुरुष होगा. ಆತನು ಸಮಾಧಾನದ ಒಂದು ಮಗ ಆಗಿರ್ತಾನ. वो शांति वाला पुरुष होगा ಆತನು ಸಮಾಧಾನದ ಮಗ ಆಗಿರ್ತಾನ. और वो मंदिर को बनाएगा. ಆತನು ಆಲಯವನ್ನು ಕಟ್ತಾನ. जो पास्टर लोग शांत रहते हैं, ಪಾಸ್ಟರ್ ಏನಪ್ಪ ಶಾಂತ ಇರ್ತಾರೋ, जो लीडर लोग शांत रहते हैं, ಯಾವ ಲೀಡರ್ ಶಾಂತರಾಗಿರ್ತಾರೋ उनके द्वारा परमेश्वर चर्च बनाएगा. ಅವರ ಮೂಲಕವಾಗಿ ದೇವರು ಆಲಯವನ್ನು ಕಟ್ತಾರೆ. बहुत बड़ी बात बोला, आपने समझा क्या? यीशु मसीह शांति वाला आदमी था. ಯೇಸು ಸ್ವಾಮಿ ಸಮಾಧಾನದ ಪ್ರಭು ಆಗಿದ್ದ. वो नाव में सो रहा है, ಯಾವಾಗ ಅದನ್ನ ಆ ಒಂದು ಹಡಗಲ್ಲಿ ಮಲ್ಕೊಳ್ಳುತ್ತಿದ್ದ, पानी नाव में आ रहा है, ಆ ಒಂದು ನೀರು ಹಡಗಲ್ಲಿ ಬರ್ತಾ ಇತ್ತು. चेले लोग डर गए, ಆ ಶಿಷ್ಯರು ಹೆದರಿದ್ರು. उनको लगा मर जाएंगे. ಅವರು ನಾವು ಸಾಯ್ತೇವೆ. स्वामी ಸ್ವಾಮಿ, स्वामी ಸ್ವಾಮಿ, बचाओ बचाओ. ನಮ್ಮನ್ನು ಎಬ್ಬಿಸ್ರಿ. और शांत लीडर लोग, ಆ ಸಮಾಧಾನವಾಗಿರುವಂತಹ ಒಂದು ನಾಯಕರು. लेकिन यीशु को देखे, ಯೇಸುವನ್ನು ನೋಡಿದ್ರು. यीशु आराम से उठा, ಯೇಸು ಸ್ವಾಮಿ ಆರಾಮಾಗಿ ಎದ್ದ, खड़ा हुआ. ನಿಂತ. बाइबल कहता है ಬದಲಾಗ್ತದೆ. आंधी तूफान सब शांत हो गया. ಎಲ್ಲ ಒಂದು ಬಿರುಗಾಳಿ ಶಾಂತವಾಯಿತು. जब तुम शांति में रहोगे तो तुम्हारा चर्च बढ़ेगा. शांति में प्रार्थना करोगे, चुप रहो और जान लो मैं यहोवा हूं. ನೀವು ಯಾವಾಗ ಶಾಂತ ರೀತಿಯಾಗಿರ್ತೀರೋ, ನೀವು ಯಾವಾಗ ಏನಪ್ಪಾ ಅಂದ್ರೆ ನೀವು ಅಂತಂದ್ರೆ ಆ ಶಾಂತಿದಾಯಕ ಶಾಂತಿ ಮನಸ್ಸುಗಳಾಗಿರ್ತೀರೋ, ಸುರಿತಿರೋ, ಆವಾಗ ನಿಮ್ಮ ಸಭೆ ಏನಪ್ಪ ಅಂದ್ರೆ ಬೆಳೀತದೆ. ಅಂತಂದ್ರೆ ನೀವು ಸುಮ್ಮನೆ ಇರ್ರಿ, ನಾನು ಅದನ್ನು ಮಾಡುವನಾಗಿದ್ದೇನೆ. हो सकता है यहाँ पर बड़े बड़े बिजनेसमैन है, ಅನಿಸ್ತದೆ ದೊಡ್ಡ ದೊಡ್ಡ ನಿಮ್ದು ಬಿಸಿನೆಸ್ ಮ್ಯಾನ್ ಇದ್ದೀರಿ, आपके शॉप्स है, ನಿಮ್ಮ ಒಂದು ಅಂಗಡಿಗಳಿದಾವೆ, आपका छोटा मोटा व्यापार है, ನಿಮ್ದು ಸಣ್ಣ ಪುಟ್ಟ ವ್ಯಾಪಾರಗಳಿದಾವೆ. लेकिन आप मिनिस्ट्री नहीं कर सकते. ಆದ್ರೆ ನೀವು ಸೇವೆ ಮಾಡಕ್ಕಾಗಲ್ಲ. लेकिन डेविड के जैसा ಆದ್ರೆ ದಾವೀದನ ಹಾಗೆ आप सोना चांदी जमा कर सकते हैं. ನೀವೇನಪ್ಪ ಅಂದ್ರೆ ಬೆಳ್ಳಿ ಬಂಗಾರ ಕೂಡ್ಸಿಡ್ಬೋದು. और जिस सुलेमान को परमेश्वर ने राजा बनाया है, ಯಾವ ಒಂದು ಸೊಲೊಮೋನನನ್ನ ದೇವರು ಆರಿಸಿಕೊಂಡಿದ್ದಾರೋ, जो आपका पास्टर है, ಆ ಪಾಸ್ಟರ್ प्रभु के ज्ञान से ದೇವರ ಜ್ಞಾನದಿಂದ इस घर को बनाएगा. ಈ ಒಂದು ಮನೆಯನ್ನು ಕಟ್ತಾರ. इस घर को बनाएगा. ಈ ಒಂದು ಮನೆ ಕಟ್ತಾರ. हालेलुया, ಹಾಲೆಲೂಯಾ. आए हम खरीदा प्रभु की उपस्थिति में. ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ನಿಂತುಕೊಂಡ ಸಮಯದಲ್ಲಿ थैंक यू जीसस, ವಂದನೆ ಯೇಸುವೇ, थैंक यू जीसस, ವಂದನೆ ಯೇಸುವೇ, थैंक यू जीसस. ವಂದನೆ ಯೇಸುವೇ. इस समय पवित्र आत्मा को काम करने दीजिए. ಈ ಸಮಯದಲ್ಲಿ ಪವಿತ್ರ ಆತ್ಮನಿಗೆ ಕೆಲಸ ಮಾಡೋದಕ್ಕೆ मैं ಕೊಡ್ರಿ. चाहता हूँ कि हर एक आंख बंद हो जाए, ನಾನು ಅನ್ಕೊಂತೇನೆ ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ हर ಎಂಬುದಾಗಿ. एक आंख बंद हो जाए. ಎಲ್ಲರೂ ಕಣ್ಣುಗಳು ಮುಚ್ಚಲ್ಪಡಲಿ. Come on everyone, just close your eyes. ಪ್ರತಿಯೊಬ್ಬರು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. और मनन करें जो आज हमने सुना है. ನಾವೇನು ಕಲ್ತಿದ್ದೀವೋ ಅದನ್ನ ನಾವು ಧ್ಯಾನ ಮಾಡೋಣ. Come on everyone,
शांत रहे प्रभु की उपस्थिति में। ನಾವೆಲ್ಲರೂ ಕರ್ತನ ಪ್ರಸನ್ನತೆಯಲ್ಲಿ ಶಾಂತರಾಗಿರೋಣ. जैसे आप प्रभु की उपस्थिति में हैं, ನೀವು ಯಾವ ರೀತಿಯಾಗಿ ಕರ್ತನ ಪ್ರಸನ್ನತೆಯಲ್ಲಿ ಇದ್ದೀರೋ प्रभु आपके सामने हर एक चित्रों को सही करेगा। ದೇವರು ನಿಮ್ಮ ಮುಂದೆ ಪ್ರತಿಯೊಂದು ಚಿತ್ರಗಳನ್ನು ಸರಿ ಮಾಡುವನಾಗಿದ್ದಾನೆ. इस समय परमेश्वर कईयों को दर्शन देगा। ಈ ಸಮಯದಲ್ಲಿ ಎಷ್ಟೋ ಜನರಿಗೆ ದೇವರು ದರ್ಶನ ಕೊಡ್ತಾನ. सिस्टर्स को प्रभु आपको दर्शन देगा। ಆ ಸಿಸ್ಟರ್ಗಳಿಗೆ ದೇವರು ದರ್ಶನ ಕೊಡ್ತಾನ. आप कलीसिया के अंग है, ನೀವು ಆಲಯದ ಒಂದು ಅಂಗವಾಗಿದ್ದೀರಿ. आप जीवित पत्थर है। ನೀವು ಏನಪ್ಪ ಅಂದ್ರೆ ಜೀವಿಸುವ ಒಂದು इस कलीसिया के दर्शन के लिए प्राप्त करें। ಈ ಸಭೆಯ ದರ್ಶನಕ್ಕೆ ಪ್ರಾರಂಭಿಸುವ ಸಮಯದಲ್ಲಿ इस वक्त जो हम कर रहे हैं ये बहुत ही पावरफुल चीज हो रही है। ಈ ಸಮಯದಲ್ಲಿ ಏನು ಮಾಡಬೇಕು ಇದು ಬಹಳ ಶಕ್ತಿಶಾಲಿ ಇರುವಂತಹ ಒಂದು ಕೆಲಸವಾಗಿದೆ. नरक दुखी हो रहा है, ಯಾಕಂದ್ರೆ ನರಕ दुखिसपड़ता है, दुष्ट आत्माएं डर रही है, दुष्ट शक्तिಗಳು ಅವರ ಅಂತಕತರ क्योंकि प्रभु के लोग प्रार्थना कर रहे हैं। ಯಾಕಂದ್ರೆ ದೇವರ ಮಕ್ಕಳು ಪ್ರಾರ್ಥನೆ ಮಾಡಕತ್ತರ. आपका लाइफ परमेश्वर के लिए इस कलीसिया के लिए इंपॉर्टेंट है चर्च। ಯಾಕಂದ್ರೆ ನಿಮ್ಮ ಜೀವಿತ ಈ ಒಂದು ಸಭೆಗಾಗಿ ದೇವರಿಗಾಗಿ ಬಹಳ ಪ್ರಾಮುಖ್ಯವಾಗಿದೆ ಸಭೆ. जस्ट कीप प्रेइंग। अपनी आंख कोई आंख मत खोले, जस्ट प्रे करते रहिए। ಯಾರು ಕಣ್ಣು ಕವರು ಜಸ್ಟ್ ಪ್ರಾರ್ಥನೆ ಮಾಡ್ತಾ ಹೋಗ್ರಿ. परमेश्वर पिता यीशु मसीह के नाम से प्रभु धन्यवाद कि तेरी मौजूदगी हमारे बीच में है। प्रभु तेरे सिंहासन से वो नदी बह रही है। ओ धन्यवाद प्रभु जी। गेहूं का दाना जब तक वो एक रहता है वो अकेला है, लेकिन जब वो गेहूं का दाना जमीन में गिर के मर जाता है वो बहुत सारा फल लाता है। राई का दाना बहुत छोटा होता है, लेकिन जब उसे बोया जाता है वो सबसे बड़ा पेड़ बन जाता है और आकाश के पक्षी उसके ऊपर अपना घर बनाते हैं। प्रभु ऐसे मनों को छू ले मेरे राजा, ऐसे जवानों को तेरी आंख से भर प्रभु, जो इस कलीसिया के दर्शन को आगे लेके जाए। प्रभु मध्यस्थी की आरती को रेस कर प्रभु जी। ओह थैंक यू जीसस, थैंक यू जीसस। हर एक को छू ले मेरे राजा, हर एक को छू ले मेरे राजा। हर एक परमेश्वर मन मुटाव निकल जाए यीशु के नाम से। हर एक मन का खेद निकल जाए यीशु के नाम से। अब सभी लोग परमेश्वर नए बन जाए और ये कलीसिया एक नए लेवल पर जाए, ये कलीसिया एक नए स्तर में जाए। प्रभु मैं इस चर्च को तेरे हाथों में सौंपता हूं। तेरा राज्य इस कलीसिया में, तेरा सिंहासन इस कलीसिया में। We say yes to your plans, yes to your purposes. In Jesus' name. Amen. 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 एक अच्छी ताली बता के परमेश्वर का धन्यवाद करते हैं। Amen. Krishna. इसे आशीर्वाद दे। Amen. ये मूल पे रखा। ಆಮೇಲೆ ನಾಲ್ಕನೇ ದಿನ ಆಮೇಲೆ ಹಾಲೆಲೂಯಾ. ದೇವರು ಅದ್ಭುತವಾಗಿ ದೇವರನ್ನು ನಡೆಸಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಈ ಸಮಯದಲ್ಲಿ ನೀವೆಲ್ಲರಿಗಾಗಿ ಅಂತಂದ್ರೆ ಒಂದು ಸ್ವಸ್ಥತೆಯ ಪ್ರಾರ್ಥನೆ, ಎಣ್ಣೆ ಹಚ್ಚಿನ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ಬಂದು ತಲೆ ಮೇಲೆ. ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ನಾವು ದೇವರಿಗಾಗಿ ನಾವು ಕಾಣಿಕೆಯನ್ನು ಕೊಡೋಣ. ಆಮೇಲೆ ಒಂದು ಉತ್ತಮವಾದ ಕಾಣಿಕೆಯನ್ನು ಕೊಡೋಣ. ಯಾರಿಗೂ ಸ್ಪಷ್ಟವಾಗಿ ಕಾಣಿಕೆ ಉತ್ತಮವಾದ ಕಾಣಿಕೆಯನ್ನು ಕೊಡೋಣ. ಎಲ್ಲರೂ ರೆಡಿ ಆಗಿರೋಣ, ಎಲ್ಲರೂ ನೋಡೋಣ. ಉತ್ತಮವಾದ ಕಾಣಿಕೆ ಮಾಡೋಣ.
ಇವಾಗ ಕೈಗಳನ್ನ ಚೆಂದು ಅಲ್ಲ ತುಂಬ ಹೊರಚು ಬ್ಲೆಸ್ ಮಾಡ್ತಾ ಯೇಸು ತಂದೆ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಆಮೆನ್ ಆಮೆನ್ ದಯಮಾಡಿ ಒಂದು ನಿಮಿಷ ಕೂತ್ಕೊಳ್ಳಿ ಲಾಸ್ಟ್ ಮಾಡಿ ಆಮೇಲೆ ಇದು 5 ನಿಮಿಷದಲ್ಲಿ ಇದು ಮುಕ್ತಾಯವಾಗ್ತದೆ. ಆಮೇಲೆ ಆಮೇಲೆ ನಾನೆಲ್ಲರಿಗೆ ನಾನು ಪದ ತುಂಬ ಆಮೇಲೆ ಈ 3 ದಿನಗಳ ಕಾಲ ಈ ಕೂಟಕ್ಕಾಗಿ ಯಾರೆಲ್ಲ ಪ್ರಯಾಸ ಪಟ್ಟಿದ್ದೀರಿ, ಅದು ಕಾಣಿಕೆ ಕೊಡುವುದರ ಮೂಲಕವಾಗಿರ್ಬೋದು, ಅಥವಾ ಕೆಲಸ ಮಾಡೋದ್ರ ಮೂಲಕವಾಗಿರ್ಬೋದು, ಚೇಂಜ್ ಇರುವುದರ ಮೂಲಕವಾಗಿರ್ಬೋದು, ಅಲ್ಲಿ ಊಟ ಬಡಿಸುವುದರ ಮೂಲಕವಾಗಿರ್ಬೋದು, ಯಾರೆಲ್ಲ ನೀವು ಪ್ರಯಾಸ ಪಟ್ಟಿರಿ, ಕರ್ತನು ನಿಮ್ಮ ಒಂದು ಪ್ರಯಾಸಕ್ಕೆ ಆತನು ತಕ್ಕ ಪ್ರತಿಫಲವನ್ನು ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೂಟ ಆಗುವುದಕ್ಕಿಂತ ಮುಂಚಿತವಾಗಿ ಎಷ್ಟೋ ರಾತ್ರಿಗಳನ್ನ ಪ್ರಾರ್ಥನೆ ಮಾಡ್ತಾರೆ ವೈಯಕ್ತಿಕ ನಾನು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಇಂಥ ದೊಡ್ಡ ಕೂಟ ಆಗ್ತದಂದ್ರೆ ಇದಕ್ಕೆಲ್ಲ ಮನಿ ಪವರ್ ಬೇಕು, ಮ್ಯಾನ್ ಪವರ್ ಬೇಕು, ಗಾಡ್ ಪವರ್ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸೇವೆ ರನ್ ಆಗಬೇಕಂದ್ರೆ 3 ಸಂಗತಿಗಳು ಬಹಳ ಪ್ರಾಬ್ಲಮ್ ಇದೆ. ಆಮೇಲೆ ಮ್ಯಾನ್ ಪವರ್, ಮನಿ ಪವರ್, ಗಾಡ್ ಪವರ್. ಆಮೇಲೆ ಈ 3 ಇದ್ದಾಗ ಒಂದು ಸೇವೆ, ಒಂದು ಕೂಟ, ಒಂದು ಸಭೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಕೆಲವು ಜನ ನೀವು ಕೂತು ಸುಮಾರು ಜನ ನೀವು ಹಣಕಾಸಿನ ಮೂಲಕ ನೀವು ಸಹಾಯ ಮಾಡಿದ್ದೀರಿ. ಆಮೇಲೆ ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ. ಆಮೇಲೆ ಈ ಕೂಟದ ಒಂದು ನಾವು ಖರ್ಚು ನೋಡಿದ್ರೆ ಸುಮಾರು ಒಂದು 50,000 to 60,000 ನಾವು ಖರ್ಚು ನೋಡ್ತೇವೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನ ತುಂಬ ಹೃದಯದಿಂದ ಆಮೇಲೆ ಆತನ ಒಂದು ಸೂರನ್ನು ಸುರಿಸಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ನಾನು ನಿಮ್ಮನ್ನ ದೇವರಲ್ಲಿ ನಾನು ಕೇಳ್ಕೊಳ್ಳಲಾಗಿದ್ದೇನೆ. ಹಲ್ಲೆಲೂಯಾ. ಒನ್ಸ್ ಅಗೇನ್ ಎಲ್ಲ ಬ್ರದರ್ಸ್, ಸಿಸ್ಟರ್ಸ್, ಆಂಟಿಗಳು, ಅಂಕಲ್ಗಳು ನಿಮ್ಮೆಲ್ಲರಿಗೆ ನಾನು ಪೂರ್ವಕವಾಗಿ ನಾನು ವಂದನೆ ಸಲ್ಲಿಸಲಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು 3 ದಿನ ನಮ್ಮ ಕರೆಗೆ ಹೋಗ್ಬಿಟ್ಟು ನಿಮ್ಮ ಕೆಲಸವನ್ನು ತ್ಯಾಗ ಮಾಡಿ, ನಿಮ್ಮ ಸಮಯವನ್ನು ತ್ಯಾಗ ಮಾಡಿ ನೀವು 3 ದಿನ 4 ದಿನ ಅಟೆಂಡ್ ಆಗಿದ್ದೀರಿ. ನಿಮಗೂ ಕೂಡ ನಾನು ತುಂಬಾ ಒಂದು ಆಭಾರಿಯಾಗಿದ್ದೇನೆ. ಆಮೇಲೆ 4 ದಿನ